श्रीमदानंदतीर्थ भगवत्पादाचार्य गुरुभ्यो नमः। हरि ओम। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। प्रथमो हनुमन्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। तीर्थानामुत्तमं तीर्थं वनानामुत्तमं वनं क्षेत्राणामुत्तमक्षेत्रं मम वृन्दावनं द्विजा। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। चित्रैः पदैश्च गम्भीरैः वाक्यैः मानैरखण्डितैः गुरुभावं व्यञ्जयन्ति भातस्तरे जयतीर्थवान्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। प्रकटीकृतटीकोक्तिः मर्कटीकृतमाहिराट् चक्रतात् व्यासतत्त्वज्ञः मस्करीन्द्रकृपामही। विष्णुतीर्थकल्पवृक्षो विष्णुतीर्थश्च कामदच्चिन्तामणिर्विष्णुतीर्थ यतीन्द्रः सर्वकामदः। आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾಳೆ ದಿವಸ ಶಿವರಾತ್ರಿ, ರುದ್ರದೇವರನ್ನ ವಿಶೇಷವಾಗಿ ಭಜಿಸ್ತಕ್ಕಂಥ ದಿವಸ. ಯಾರು ಶುದ್ಧ ವೈಷ್ಣವರಿದ್ದಾರೆ, ಹರಿಸರ್ವೋತ್ತಮತ್ವವನ್ನು ಯಾರು ಪ್ರತಿಪಾದನೆಯನ್ನು ಮಾಡ್ತಾರೆ, ಅವರು ನಾರಾಯಣನಿಗೆ ಬಿಟ್ಟು ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟಂಥ ದಿವಸಗಳು ಬಿಟ್ಟು ಇನ್ನು ಯಾವುದೇ ದಿನಗಳು ಕೂಡ ಉಪವಾಸ ಮಾಡಲ್ಲ. ಕೇವಲ ಪರಮಾತ್ಮನಿಗೆ ಮಾತ್ರ ನಮ್ಮ ಉಪವಾಸ. ಇನ್ನು ಅನ್ಯ ದೇವತೆಗಳನ್ನು ಉಪಾಸನೆ ಮಾಡುವಾಗ ವಿಶೇಷವಾಗಿ ಅವರನ್ನು ಹಬ್ಬದಂತೆ ಆಚರಣೆ ಮಾಡಿ ಮಹಾ ನೈವೇದ್ಯಗಳನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥ ಒಂದು ಆಚರಣೆ ನಮ್ಮಲ್ಲಿ ಬಂದಿದೆ. ಆದರೆ ನಾಳೆ ದಿವಸ ಜಾಗರಣೆ ಮಾಡಬೇಕು ಅನ್ನೋದು ಕೂಡ ರೂಢಿಯಲ್ಲಿದೆ. ಅಂತ ಪರಮ ಪವಿತ್ರವಾದ ದಿವಸದಂದು ಅದೇ ರುದ್ರದೇವರೇ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ, ಮಾದನೂರು ವಿಷ್ಣು ತೀರ್ಥರಾಗಿ. ಆ ಮಾದನೂರು ವಿಷ್ಣು ತೀರ್ಥರ ಆರಾಧನಾ ಮಹೋತ್ಸವ. ಯಾರಿವರು ಅಂತ ಚಿಂತನೆ ಮಾಡುವಾಗ ಹೇಳ್ತಾರೆ, ಬಾಳಾಚಾರ್ಯರು ಹೊಂದಿದ್ರು. ಆ ಬಾಳಾಚಾರ್ಯರು ಪರಮ ಸಾತ್ವಿಕರು, ಒಳ್ಳೆ ಶಾಸ್ತ್ರಾಧ್ಯಯನವನ್ನ ಮಾಡದಂಥವರು, ನಿರಂತರವಾಗಿ ಪಾಠ ಪ್ರವಚನಗಳಲ್ಲಿ ತಲ್ಲೀನರಾದಂಥವರು, ಗೃಹಸ್ಥಾಶ್ರಮವನ್ನ ಉತ್ತಮ ರೀತಿಯಲ್ಲಿ ನಡೆಸಿದ್ರು. ಅವ್ರ ಮನೆಯವರು ಭಾಗೀರಥಿ ಬಾಯಿ ಅಂತ. ಹಾಗೇನೋ ಹಾಗೆ ಗಂಡ ಯಾವ ರೀತಿಯಲ್ಲಿ ನಡೀತಾರೆ ಅದಕ್ಕೆ ಪೂರಕವಾಗಿ ತಾವು ನಿಂತು ಇಬ್ಬರು ಸಾಧನೆಯನ್ನ ಮಾಡುತ್ತಿದ್ರು. ಆ ಸಾಧನೆಯ ಫಲವಾಗಿ ಆ ರುದ್ರದೇವರು ಇವರಲ್ಲಿ ಅವತಾರ ಮಾಡಬೇಕು ಅಂತ ಚಿಂತನೆ ಮಾಡಿ, ಯಾವ ದಿನ ಅವತಾರ ಮಾಡೋದು ಅಂತ ಯೋಚನೆ ಮಾಡಿ, ಕೃಷ್ಣ ಯಾವತ್ತು ಅವತಾರ ಮಾಡಿದ್ದಾನೆ ಅದೇ ದಿನದಲ್ಲಿ ತಾವು ಉದಿಸ್ಬೇಕು ಅಂತ ಹೇಳಿ ಕೃಷ್ಣಾಷ್ಟಮಿ ದಿವಸದಂದು ಅವತಾರ ಮಾಡಿದ್ರು ನಮ್ಮ ಮಾದನೂರು ವಿಷ್ಣು ತೀರ್ಥ. ಇದೇ ರೀತಿಯಲ್ಲಾಯ್ತು. ಆ ಕೃಷ್ಣನ ಆಟ ಪಾಠಗಳು ಹೇಗಿತ್ತೋ ಇವರ ಆಟ ಪಾಠಗಳು ಹಾಗೆ ಇತ್ತು. ಯಾವಾಗಲೂ ಭಗವದ್ವಿಷಯಕವಾಗೇ ಚಿಂತನೆ. ಆ ಬಾಲ್ಯದಲ್ಲೂ ಕೂಡ ಆ ದೇವರ ಪ್ರತೀಕಗಳನ್ನು ಇಟ್ಕೊಂಡು ಗಂಟೆ ಇಟ್ಟುಕೊಂಡು ಮಂಗಳಾರತಿ ಮಾಡ್ತಾರೆ. ಯಾವಾಗಲೂ ಕೂಡ ದೇವರಲ್ಲೇ ರಥರಾಗಿದ್ರು. ಅವರಿಗೆ ಬೇರೆ ಆಟ ಪಾಠದಲ್ಲಿ ಆಸಕ್ತಿ ಇಲ್ಲ, ಯಾವಾಗಲೂ ದೇವರು 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 ಆ ರೀತಿ ಇದ್ರು. ತಂದೆ ನೋಡಿದ್ರು ಇವನು ಆಧ್ಯಾತ್ಮದಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತಾ ಇದ್ದಾನೆ, ಸರಿಯಾದ ಕಾಲಕ್ಕೆ ನಿಮಗೆ ಉಪನಯನಾದಿಗಳನ್ನು ಮಾಡಬೇಕು ಅಂತ ಹೇಳಿ ತಮ್ಮ 7ನೇ ವಯಸ್ಸಿಗೆ ಅವರಿಗೆ ಉಪನಯನ ಸಂಸ್ಕಾರ ಮಾಡ್ತಾರೆ. ಉಪನಯನ ಆಗಿ ಗಾಯತ್ರಿ ಉಪದೇಶ ಆಯಿತು. ಎಷ್ಟು ಸಿದ್ಧಿ ಆಯಿತು ಅಂತಂದ್ರೆ ಆ ಗಾಯತ್ರಿಯನ್ನು ನಿಷ್ಠೆಯಿಂದ ತ್ರಿಕಾಲದಲ್ಲಿ ತಾವು ಜಪವನ್ನು ಮಾಡ್ತಾ ಇದ್ರು. ಅದರೊಟ್ಟಿಗೆ ಅವರ ತಂದೆಯವರು ಯೋಚನೆ ಮಾಡಿದ್ರು, ಇವನನ್ನು ಸರಿಯಾದ ವಿದ್ಯಾಭ್ಯಾಸವನ್ನು ಕೊಟ್ಟು ಇವನನ್ನು ಬೆಳೆಸಿದ್ರೆ
ಇವನಿಂದ ಇನ್ನ 10 ಜನ ಸನ್ಮಾರ್ಗಕ್ಕೆ ಬರ್ತಾರೆ ಅಂತ ಚಿಂತನೆ ಮಾಡಿ ಯಾರತ್ರ ಕಳಿಸೋದು ಅಂತ ಯೋಚನೆ ಮಾಡಿದಾಗ ಐಜಿ ಸ್ವಾಮಿಗಳು ಅಂತ, ಅಂದ್ರೆ ವ್ಯಾಸ ತತ್ವಜ್ಞ ತೀರ್ಥರು, ವಾಸುದೇವ ವಿಠಲಾಂಕಿತ ಹಾಡುಗಳಾಗ್ತಿರಲ್ಲ, ಬಂದನು ಗೋವಿಂದ, ಬಂದ ಕೃಷ್ಣ ಚಂದ್ರದಿಂದ ಅದೆಲ್ಲ ರಚನೆ ಮಾಡಿದವರು ಅವರೇ. ಆ ವ್ಯಾಸ ತತ್ವಜ್ಞರ ಹತ್ರ ಇವರನ್ನು ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿ ಕಳಿಸಿದ್ರು. ಅವ್ರು ಎಲ್ಲಿದ್ರು ಅಂತಂದ್ರೆ ಈ ಉತ್ತನೂರು ಗದ್ವಾಲ ಮಧ್ಯದಲ್ಲಿ ಐಜಿ ಅಂತ ಒಂದು ಊರಿದೆ, ಆ ಐಜಿಯಲ್ಲಿ ಇದ್ರು. ಆ ಐಜಿಗೆ ಇವ್ರನ್ನ ಕಳಿಸಿ ಅವರ ಹತ್ರ ಎಲ್ಲ ನ್ಯಾಯ ವೇದಾಂತ ಶಾಸ್ತ್ರಗಳು ನಡೀಲಿ ಅಂತ ಅವರ ಹತ್ರ ಕಳಿಸಿದ್ರು. ಆ ಗುರುಗಳಿಗೆ ಇವರ ಮೇಲೆ ಎಷ್ಟು ವಾತ್ಸಲ್ಯ ಅಂತಂದ್ರೆ, ಎಷ್ಟು ಗುರು ಭಕ್ತಿ, ಎಷ್ಟು ಭಗವತ್ ಭಕ್ತಿ, ಎಷ್ಟು ವಿದ್ಯೆಯಲ್ಲಿ ಆಸಕ್ತಿ, ಎಂತ ಜ್ಞಾನದ ಪ್ರೌಢಿಮೆ, ಇದನ್ನೆಲ್ಲ ಕಂಡು ಇವರಿಗೆ ಸುಧಾದಿ ಗ್ರಂಥಗಳನ್ನ ಪಾಠ ಹೇಳಿದ್ರು. ಸರಿ, ಇದೇ ರೀತಿ ನಡೀತಿತ್ತು. ಆ ಗುರು ಶಿಷ್ಯರ ಸಂಪರ್ಕ ಹೇಗಿತ್ತು ಅಂತ ಸ್ಮರಣೆ ಮಾಡುವಾಗ ಒಂದೆರಡು ಘಟನೆಗಳನ್ನ ಚಿಂತನೆ ಮಾಡಬೇಕು. ಆ ಗದ್ವಾಲದ ಕಡೆ ಎಂತ ಬಿಸಿಲು ಅಂತಂದ್ರೆ ಮಂತ್ರಾಲಯಕ್ಕಿಂತ ಹೆಚ್ಚು ಬಿಸಿಲು, ಅಷ್ಟು ಬಿಸಿಲು ಗದ್ವಾಲದ ಕಡೆ. ಸನ್ಯಾಸಿಗಳಿಗೆ ಏನಪ್ಪ ನಿಯಮ ಅಂತಂದ್ರೆ, ಸನ್ಯಾಸಿಗಳು ವಾಹನವನ್ನು ಏರಿ ಹೋಗಬಾರದು, ಯಾವ ವಾಹನವನ್ನು ಏರಬಾರದು, ಕುದುರೆ ಅಥವಾ ಮೊದಲಾದ ಯಾವ ವಾಹನಗಳನ್ನು ಸನ್ಯಾಸಿಗಳು ಏರಬಾರದು. ಅವರಿಗೆ ಪಾರಿವ್ರಾಜಕರು ಅಂತ, ಅಂದ್ರೆ ನಡ್ಕೊಂಡೇ ಸಂಚಾರ ಮಾಡಿ ಧರ್ಮ ಪ್ರಚಾರ ಮಾಡಬೇಕು ಅಂತ. ಪಾರಿವ್ರಾಜಕ ಅಂತಂದ್ರೆ ಅದೇ ಅಂತ ಕಠಿಣ ಸನ್ಯಾಸಿಗಳವರು. ಆದ್ರೆ ಅವ್ರಿಗೆ ಒಂದು ವಾಹನ ಇರ್ಬೋದು, ಯಾವ್ದು ಅಂತಂದ್ರೆ ನರವಾಹನ, ಮೇನೆಯಲ್ಲಿ ಕೂತು ಪಲ್ಲಕ್ಕಿಯಲ್ಲಿ ಕೂತು ಸಂಚಾರ ಮಾಡಬಹುದು. ಈ ರೀತಿ ಪಲ್ಲಕ್ಕಿಯಲ್ಲಿ ಕೂತಿದ್ದಾರೆ, ಸಂಚಾರ ಮಾಡ್ತಿದ್ದಾರೆ. ಇವರ ಹೆಸರು ವಿಷ್ಣು ತೀರ್ಥಾಚಾರ್ಯರು ಅಂತ. ಜಯತೀರ್ಥರ ಸೇವೆಯನ್ನ ಮಾಡಿ ಇವರು ಹುಟ್ಟಿದ್ದು, ಅದಕ್ಕೆ ಇವರಿಗೆ ಜಯತೀರ್ಥಾಚಾರ್ಯ ಅಂತ ನಾಮಕರಣ ಮಾಡಿದ್ರು. ಎಲ್ಲರನ್ನು ನೋಡಿದ್ರು, ಎಲ್ಲ ಶಿಷ್ಯರನ್ನು ವ್ಯಾಸತತ್ವವನ್ನು ನೋಡಿದ್ರು. ಕೆಟ್ಟು ಬಿಸಿಲು ಅಲ್ಲ, ನಾವು ಮೇನಲ್ಲಿ ಕೂತು ಬರ್ತಿದೀವಿ, ಬೇರೆಯವರೆಲ್ಲ ಪಾದರಕ್ಷೆಯನ್ನು ಹಾಕೊಂಡಿದ್ದಾರೆ, ಇವರೊಬ್ಬರು ಪಾದರಕ್ಷೆ ಹಾಕೊಂಡಿಲ್ಲ ಅಂತ ಹೇಳಿ ಅವರನ್ನು ಕರೆದರು. ಜಯತೀರ್ಥರೇ ಬನ್ನಿ ಇಲ್ಲಿ. ಆ ಗುರುಗಳೇ ಅಂತಂದ್ರು, ಅಲ್ಲ ಕೆಟ್ಟು ಬಿಸಿಲಿದೆ, ನಾವು ಚಪ್ಪಲಿ ಪಾದರಕ್ಷೆ ಹಾಕೊಂಡು ನಡೆದ್ರೆ ಬೊಬ್ಬೆ ಬರುತ್ತೆ ಅಂತ ನೀವು ಹಾಗೆ ಬರ್ತಿದ್ದೀರಾ, ಒಂದು ಕೆಲಸ ಮಾಡ್ರಿ, ನಮ್ಮ ಪಾದರಕ್ಷೆ ನಿಮ್ಗೆ ಕೊಡ್ತೀವಿ, ನೀವು ಹಾಕೊಂಡ್ ಬನ್ನಿ, ಯಾಕಂದ್ರೆ ನಾವು ಮೇನಲ್ಲಿ ಕೂತಿದ್ದು ನಮಗೇನು ಬೇಕಾಗಿಲ್ಲ, ನೀವು ಹಾಕೊಂಡ್ ಬನ್ನಿ ಅಂತ 2 ಪಾದಗಳನ್ನು ಕೊಟ್ರು. ಅದಕ್ಕೆ ಜಯತೀರ್ಥಾಚಾರ್ಯ ತಗೊಂಡ್ರು. ಹಾಗೆ ಸುಮಧ್ವ ವಿಜಯ ಮೊದಲಾದ ಗ್ರಂಥಗಳನ್ನು ಪಾರಾಯಣ ಮಾಡ್ಕೊಂಡು ಬಂದ್ರು. 5ರಿಂದ ವೇಣಿ ಸೋಮವಾರ ಬರ್ತಾರೆ, ಅಲ್ಲಿ ಇಳಿಬೇಕು, ನೋಡ್ತಾರೆ ಇವನು ಕಾಲಲ್ಲಿ ಪಾದಕ್ಕೆ ಹಾಕೊಂಡೇ ಇಲ್ಲ, ಕಾಲೆಲ್ಲ ಬೊಬ್ಬೆ ಬಂದ್ಬಿಟ್ಟಿದೆ. ಕೇಳೋದು ನಮ್ಗೆ, ಅಲ್ಲಪ್ಪ ನಿನಗೆ ನಾ ಪಾದಕ್ಕೆ ಕೊಟ್ಟೆ, ಹಾಕೋಬೇಕಿತ್ತಲ್ಲ, ಯಾಕೆ ಹಾಕೊಂಡಿಲ್ಲ? ಗುರುಗಳೇ, ನಿಮ್ಮ ಪಾದಕ್ಕೆ ಸಿಕ್ಕಿದ್ದೆ ನಮ್ಮ ಸೌಭಾಗ್ಯ, ಅದನ್ನು ಕಾಲಿಗೆ ಹಾಕೊಂಡಿದ್ರೆ ಕಾಲ ಮಾತ್ರ ರಕ್ಷೆ, ಅದನ್ನು ತಲೆ ಮೇಲೆ ಇಟ್ಕೊಂಡಿದ್ದೀನಿ, ನನ್ನ ಜೀವನ ಪೂರ್ತಿ ಅದು ರಕ್ಷೆ ಅಂತಂದ್ರೆ ಅವರಂದ್ರು, ಎಂಥ ಗುರುಭಕ್ತಿ, ಸದಾ ಕಾಲ ನಿನಗೆ ಆ ಜ್ಞಾನ ಪ್ರಜ್ವಲಿಸಲಿ, ಯಾವಾಗಲೂ ನೀನು ಅದೇ ರೀತಿ ಉದಯಿಸುವಂತ ಅನುಗ್ರಹ ಮಾಡಬೇಕು. ಗುರುಭಕ್ತಿ ಹೇಗಿರಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ಜಯತೀರ್ಥಾಚಾರ್ಯ. ಇದೇ ರೀತಿ ಆಯ್ತು, ಗುರುಗಳನ್ನು ನಿರಂತರವಾಗಿ ಸೇವಿಸ್ತಾ ಇದ್ರು. ಗುರುಗಳಿಗೆ ಇವರಲ್ಲಿ ಅನನ್ಯವಾದ ಭಕ್ತಿ, ಗುರುಗಳಿಗೆ ಇವರಲ್ಲಿ ಅನನ್ಯವಾದ ಪ್ರೇಮ, ಇವರಿಗೆ ಗುರುಗಳಲ್ಲಿ ಅನನ್ಯವಾದ ಭಕ್ತಿ. ಇದೇ ರೀತಿ ಇತ್ತು. ಒಮ್ಮೆ ಇದೇ ರೀತಿ ಎಲ್ಲ ಸಂಚಾರ ಕ್ರಮ, ವ್ಯಾಸತತ್ವಜ್ಞರು ವೃದ್ಧಾಪ್ಯದಲ್ಲಿದ್ದರು. ಅವರಿಗೆ ಒಂದು ಷೋಡಶ ಭಾವ ನರಸಿಂಹದೇವರ ಪ್ರತೀಕ ಸಿಕ್ಕರೆ ಶಿಲೆ ಅವರಿಗೆ ಹೇಳ್ತಾರೆ. ಅವರು ಇದ್ದ ಜಾಗದಲ್ಲೇ ಒಂದ್ ಕಡೆ ತೋಡಿದ್ರೆ ಒಂದ್ ಕಡೆ ಕೃಷ್ಣ ಸಿಕ್ತು, ಇನ್ನೊಂದ್ ಕಡೆ ಷೋಡಶ ಭಾವ ನರಸಿಂಹದೇವರು ಸಿಕ್ತು. ಆ ನರಸಿಂಹದೇವರನ್ನು ಪ್ರತಿಷ್ಠಾಪನೆ ಮಾಡಿ ಆ ನರಸಿಂಹನನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಶಿಷ್ಯರಿಗೆ. ನೋಡಿ, ಕೊಡ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಮೊದಲಾದ ಫಲಗಳನ್ನ ಇಟ್ಟು ಎಲ್ಲ ಸಿದ್ಧ ಮಾಡ್ಕೊಳ್ಳಿ, ನಾವು ಬಂದು ಆ ನರಸಿಂಹದೇವರನ್ನ ಪೂಜೆ ಮಾಡಿ ಪಂಚಾಮೃತಾಭಿಷೇಕ ವಿಶೇಷ ಪೂಜೆಯನ್ನು ಮಾಡೋಣ ಅಂತ. ವ್ಯಾಸತತ್ವಜ್ಞ ತೀರ್ಥ ಸ್ನಾನಕ್ಕೆ ಅಂತ ಹೋಗಿದ್ದಾರೆ. ಅಷ್ಟರಲ್ಲಿ ಆ ದಿನ ದ್ವಾದಶಿ ಅಂತೆ. ವಿಷ್ಣು ತೀರ್ಥಾಚಾರ್ಯರು ಅಂದ್ರೆ ವಿಷ್ಣು ತೀರ್ಥರು ಪೂರ್ವಾಶ್ರಮದಲ್ಲಿ ಜಯತೀರ್ಥಾಚಾರ್ಯ ಆಗಿದ್ದಾಗ ಅವ್ರಿಗೆ ಏನಾಯ್ತು ಅಂದ್ರೆ ಹಸುವಾಯ್ತು ಅಂತ ಏನ್ ಮಾಡಿದ್ರು, ಆ ಪಂಚಾಮೃತ ಏನೇನಿದೆಯಲ್ಲ ಹಾಲು ಮೊಸರು ಅಷ್ಟು ಕುಡಿದು ಖಾಲಿ ಮಾಡಿದ್ರು. ಯಾರ ಬಂದು ಹೇಳಿದ್ರು, ಗುರುಗಳೇ ಜಯತೀರ್ಥ ಅಂತ ಎಲ್ಲದಕ್ಕೂ ಅವನ್ನೇ ಕರಿತಿರಲ್ಲ, ಅವ್ನು ನೋಡಿ ಎಂತ ಕೆಲಸ ಮಾಡಿದ್ದಾನೆ,
ಪೂಜೆಗೆ ಅಂತ ಎಲ್ಲ ಇಟ್ಟಿದ್ರೆ ತಾನೇ ಕುಡಿದು ಬಿಟ್ಟಿದ್ದಾನೆ ಅಂತ ಚಾಡಿ ಹೇಳಿದ್ರು. ಸರಿ ಆಯ್ತು ನೋಡೋಣ ಬನ್ನಿ ಕೇಳೋಣ ಅಂತ ಹೇಳಿ ಹೋಗ್ತಾರೆ. ಎಲ್ಲ ಪಾತ್ರೆಗಳು ನೋಡ್ತಾರೆ ಖಾಲಿ. ಜಯತೀರ್ಥ ಯಾಕಪ್ಪ ಕುಡ್ದೆ ಎಲ್ಲ? ಇಲ್ಲ ಗುರುಗಳೇ ನಾನು ಕುಡ್ದಿಲ್ಲ. ಮತ್ತೆಲ್ಲ ಖಾಲಿ ಇದೆಯಲ್ಲ, ನೀವೇನ್ ಚಿಂತೆ ಮಾಡ್ಬೇಡಿ, ಆ ಪಾತ್ರೆ ಎತ್ಕೊಳ್ಳಿ ತಾನಾಗೆ ಬರುತ್ತೆ ಅಂದ್ರು. ಖಾಲಿಯಾದ ಪಾತ್ರೆಯನ್ನು ಎತ್ಕೊಂಡು ಈ ಜಯತೀರ್ಥಾಚಾರ ಆಪ್ಯಾಯ ಸಮೇತದೆ ಅಂತ ಹಾಕಿದ್ರೆ ಕೊಡ ಕೊಡ ಹಾಲು ಬರ್ತದೆ, ಕೊಡ ಕೊಡ ಮೊಸರು ಬರ್ತದೆ. ಇನ್ನೆಂತ ಮಂತ್ರ ಸಿದ್ಧರಾಗಿದ್ರು ಜಯತೀರ್ಥಾಚಾರ. ನಾವು ಹಾಲು ಮೊಸರು ಹಾಕ್ತೀವಿ, ಅದೆಲ್ಲ ಮೊರಿಗೆ ಹೋಗುತ್ತೆ ಅಲ್ವಾ? ಅಭಿಷೇಕ ಮಾಡ್ತಿದ್ರೆ ಅರ್ಧ ವೇಸ್ಟ್ ಆಗುತ್ತೆ. ಅಲ್ಲಿ ಏನು ಇಲ್ಲಿರೋ ಕಡೆ ಪಂಚಾಮೃತವನ್ನು ಉತ್ಪತ್ತಿ ಮಾಡ್ತಾರೆ ಅಂತಂದ್ರೆ ಅವರಿಗಿನ್ನ ಆ ಮಂತ್ರದಲ್ಲಿ ಎಂತ ಶಕ್ತಿ ಇತ್ತು. ಅಂತವರು ಆ ಜಯತೀರ್ಥಾಚಾರ್ಯರು. ಸರಿ ವಿದ್ಯಾಭ್ಯಾಸ ಆಯ್ತು, ಗುರುಗಳು ಆಜ್ಞೆ ಮಾಡ್ತಾರೆ, ನೋಡಿ ನೀವು ಮುಂದೆ ಗೃಹಸ್ಥಾಶ್ರಮಗಳಾಗಬೇಕು. ಬ್ರಹ್ಮಚರ್ಯ ಆಶ್ರಮ ಆಯಿತು, ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ಗೃಹಸ್ಥಾಶ್ರಮ ಧರ್ಮವನ್ನು ಪರಿಪಾಲನೆ ಮಾಡಬೇಕು. ಸರಿ ಆಯಿತು ಅಂತ ಹೇಳಿದ್ರು. ಅಷ್ಟರಲ್ಲಿ ಆ ವ್ಯಾಸತತ್ವ ತೀರ್ಥರು ವೃಂದಾವನಸ್ಥರಾಗ್ತಾರೆ. ಇವ್ರು ಹುಟ್ಟಿದ್ದು ಕೃಷ್ಣಾಷ್ಟಮಿ ದಿನ, ಅವ್ರ ಗುರುಗಳು ವೃಂದಾವನಸ್ಥರಾಗಿದ್ದು ಕೃಷ್ಣಾಷ್ಟಮಿ ದಿನ. ಈ ರೀತಿ ವ್ಯಾಸತತ್ವ ವೃಂದಾವನಸ್ಥರಾದರು. ತದನಂತರ ಇವರು ಆ ದ್ವಿತೀಯ ಆಶ್ರಮವಾದ ಗೃಹಸ್ಥಾಶ್ರಮವನ್ನ ಪರಿಪಾಲನೆಯನ್ನ ಮಾಡ್ತಾರೆ. ಒಳ್ಳೆ ಸಾತ್ವಿಕ ಮನೆತನದ ಒಬ್ಬ ವಧುವನ್ನ ತಂದು ಮದುವೆ ಆಗ್ತಾರೆ. ಅತ್ಯದ್ಭುತವಾದ ಗೃಹಸ್ಥಾಶ್ರಮ. ಎಷ್ಟು ಚೆನ್ನಾಗಿತ್ತು ಆ ಗೃಹಸ್ಥಾಶ್ರಮ ಅಂತಂದ್ರೆ, ಎಷ್ಟು ಆನಂದ ಭರಿತವಾಗಿತ್ತು ಅಂತಂದ್ರೆ, ಆಗ ಇವರಿಗೆ ಒಂದು 18 ವಯಸ್ಸು ಇರ್ಬೋದು, 16-18 ವಯಸ್ಸು ವಿವಾಹ ಕಾಲಕ್ಕೆ. ಎಷ್ಟು ಚೆನ್ನಾಗಿತ್ತು ಆ ವಿವಾಹ ಕಾಲ ಗೃಹಸ್ಥಾಶ್ರಮ ಅಂತಂದ್ರೆ, ಒಳ್ಳೆ ಶ್ರೀಮಂತರು, ಅವ್ರಿಗೇನು ಬಡತನ ಇದ್ದಿಲ್ಲ, ಒಳ್ಳೆ ಶ್ರೀಮಂತ ಮನೆತನ. ಸುತ್ತ 4-5 ಕನ್ನಡಿಗಳಂತೆ, ಎಲ್ಲ ಪಳಪಳ ಅನ್ನೋ ಆ ನವರತ್ನಗಳಂತೆ ಆ ಕನ್ನಡಿ ಸುತ್ತ ಫ್ರೇಮಲ್ಲಿ. ಮನೆ ತುಂಬ ಬೆಳಕು, ಮನೆ ಮಧ್ಯದಲ್ಲಿ ಒಂದು ತೂಗು ಉಯ್ಯಾಲೆ ಹಾಕಿದಾರಂತೆ, ಅದ್ರ ಮೇಲೆ ಇವರು ಮಲಗಿದ್ದಾರೆ. ಅವ್ರ ಕಾಲ ಹತ್ರ ಅವ್ರ ಹೆಂಡತಿ ಕೂತಿ ಬಿಳ್ಳೆದೆಲೆ ಮಡಿಸ್ಬೋದಂತ ಕೊಡ್ತಾ ಇದ್ದಾರೆ. ಅವ್ರು ಅನ್ಕೊಂಡ್ರಂತೆ ಎಂತ ಸುಖ ಪುರುಷ ನಾನು ಅಂತ ಅಲ್ವಾ? ಯಾರಿಗೆ ಸಿಗುತ್ತೆ? ಜೀವನದಲ್ಲಿ ಎಲ್ಲ ಇದ್ದು ಅಷ್ಟು ನೆಮ್ಮದಿಯಾಗಿ ಮಲ್ಕೊಂಡು ಹೆಂಡತಿ ಕಾಲು ಪಾದ ಸೇವೆ ಮಾಡ್ತಾ ಆ ವಿಳ್ಳೆದಲ್ಲೇ ಹಾಕೊಡ್ತಿದ್ದಾಳೆ ಅಂತಂದ್ರೆ ನನ್ನಷ್ಟು ಸುಖಿ ಒಬ್ಬ ಇಲ್ಲ ಅಂತ ಅಂದ್ಕೊಂಡ್ರು ಆನಂದ ಪಡ್ತಾ ಇದ್ದಾರೆ. ಆ ಕಾಲಕ್ಕೆ ಯಾರೋ ಒಬ್ಬ ದಾಸಪ್ಪ ಪುರಂದರದಾಸರ ಹಾಡನ್ನು ಹೇಳ್ಕೊಂಡು ಹೋಗ್ತಿದ್ದಾನೆ. ನೋಡಿ, ಪುರಂದರದಾಸರ ಕಾಲ ಆಗಿ 250 ವರ್ಷ ಆಗೋಗಿತ್ತು. ಪುರಂದರದಾಸರ ಯಾವುದೋ ಹಾಡನ್ನು ಒಬ್ಬ ದಾಸಪ್ಪ ಹೇಳ್ಕೊಂಡು ಹೋಗ್ತಿದ್ದ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯನೆತ್ತಿದ ಗೋವಿಂದ ನಮ ರಕ್ಷಿಸೋ. ಮಂಚಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು. ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಿರೋ ಧರ್ಮವ. ದಿಟ್ಟತನದಿ ಪಟ್ಟವಾಳಿದ ದೃಷ್ಟಿನಂದನ ಪಾದವ. ಮುಟ್ಟಿ ಭಜಿಸಿರೋ ಸಿರಿಪುರದರ ವಿಠಲೇಶನ ಪಾದವ. ಗೋವಿಂದ ನಮೋ. ಈ ಹಾಡನ್ನ ನಾವು 1000 ಸಲ ಹೇಳಿದ್ವಿ, ಏನು ಬದಲಾಗಿಲ್ಲ. ಅವ್ರಿಗೂ ಒಂದೇ ಒಂದು ಲೈನ್ ಕೇಳಿಸ್ತು, ಮಂಚ ಬಾರದು ಮಡದಿ ಬಾರಡು ಅಂತ. ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿರೋ ಧರ್ಮವ. ಏನ್ ಧರ್ಮ ಮಾಡಬೇಕು ಅಂದ್ಕೊಂಡು. ಅದಕ್ಕೆ ಅನಂತಾದ್ರೇಶ್ವರ ಹೇಳ್ತಾರೆ, ಮಂಚದೋಳ್ ಸುಖ ತಲ್ಪದಿ ಪದವತ್ತು ತಿರೆ ಮೃಗಲಾಂಚನ ಮುಖಿ ಸಹಿತದಿ. ಪವಿಳಿಸಲೊಂದಿನ ಕಿಂಚಿದ್ದೇಹ ಸ್ವಾಸ್ಥ್ಯದಿ. ಹರಿದಾಸ ಪಾಡಿದ ಮಂಚ ಬಾರದು ಮಡದಿ ಬಾರಳು ಮುಂಚೆ ಮಾಡಿರೋ ಧರ್ಮವೆಂಬುವ ಕಿಂಚ ಗೀತೆಯ ಕೇಳಿದೊಡನೆ ಪ್ರಪಂಚ ಸುಖವನ್ನು ತ್ಯಜಿಸಿ ಹೊರಟರ ಸ್ಮರಿಸೋ ಸಂತತ ಮಾನವ. ಗುರು ವಿಷ್ಣು ತೀರ್ಥರ ಸ್ಮರಿಸೋ ಸಂತತ ಮಾನವ. ಮಂಚ ಬೇಡ ಅಂದ ತಕ್ಷಣ, ಯಾವ ಭೋಗ ಸುಖಗಳು ಬೇಡ ಅಂತ ತಕ್ಷಣದಲ್ಲಿ ವೈರಾಗ್ಯ
ವೈರಾಗ್ಯ ಅಂತ ಹೇಳೋದು ಬಹಳ ಕಷ್ಟ. ಏಕಾದಶಿ ದಿವಸ ದೇವರಿಗೋಸ್ಕರ ಉಪವಾಸ ಮಾಡಲಿಕ್ಕೆ ಹಿಂಸೆ ಪಡ್ತೀವಿ. ದ್ವಾದಶಿ ಎಷ್ಟು ಗಂಟೆಗೆ ಆಗುತ್ತೆ, ಎಷ್ಟು ಗಂಟೆಗೆ ಊಟ ಹಾಕ್ತಾರೆ ಅನ್ನೋ ಚಿಂತೆನೇ ಏಕಾದಶಿ ಕರೆಯುತ್ತೆ ಹೊರತ ಪರಮಾತ್ಮನಲ್ಲಿ ಮನಸ್ಸಿರಲ್ಲ. ಪರಮಾತ್ಮನ ಪಾದ ಚಿಂತನೆ ಇರಲ್ಲ, ಅವರ ಗುಣಚಿಂತನೆ ಇರಲ್ಲ, ಕ್ರಿಯೆ ಚಿಂತನೆ ಇರಲ್ಲ, ರೂಪ ಚಿಂತನೆ ಇರಲ್ಲ. ಅದೇನು ಮಾಡದೆ ಉಪವಾಸ ಮಾಡ್ತಾ ಇದೀವಿ. ಕೃಷ್ಣ ಹೇಳ್ದ, ನನ್ನನ್ನು ಎಷ್ಟು ಸ್ಮರಣೆ ಮಾಡ್ತೀರ ಅಷ್ಟು ಏಕಾದಶಿಗೆ ಫಲ ಅಂತ. ಆದ್ರೆ ಅದು ನಮ್ಮಲ್ಲಿ ಆಗ್ತಿಲ್ಲ. ಅಂತ ವೈರಾಗ್ಯ ನಮಗೆ ದೇವರಿಗಾಗ ಒಂದೊತ್ತು ಊಟ ಬೀಳಲಿಕ್ಕೆ ಕಷ್ಟಪಡುವಂಥವ್ರು ನಾವು ಅಂಥದ್ದು ಸರ್ವಸ್ವವನ್ನೇ ಬಿಟ್ಬಿಟ್ಟು ಎಲ್ಲವನ್ನ ಬಿಟ್ಟು ಮನೆಯಿಂದ ಹೊರಗಡೆ ಬರ್ತಾರೆ. ಅಷ್ಟೊತ್ತಿಗೆ ಟೀಕಾರಾಯರು ಕಾಯ್ತಾ ಇದ್ರು. ಬರೀ ಇದೇ ಆಯ್ತಲ್ಲ ಇವನಿಗೆ ಸುಖಭೋಗ, ಯಾವಾಗ ಹೊರಗೆ ಬರ್ತಾನೆ ಅಂತ ಒಂದು ಶೇಷ ರೂಪವನ್ನು ತಗೊಂಡು ಬಂದಿದ್ರು. ಇವ್ರು ಅನ್ಕೊಂಡ್ರು ನಮ್ಮ ಗುರುಗಳು ಟೀಕಾಚಾರ್ಯರು ಬಂದಿದ್ದಾರೆ, ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಆ ಸರ್ಪ ಕಾಡಿಗೆ ಹೇಳ್ತಾ ಹೋಯ್ತಂತೆ. ಇವರು ಅದರಿಂದ ಹೊರಟ್ರಂತೆ. ಓಹೋ, ಬ್ರಹ್ಮಚರ್ಯಾಶ್ರಮ ಆಯ್ತು, ಗೃಹಸ್ಥಾಶ್ರಮ ಆಯ್ತು, ಇನ್ನು ವಾನಪ್ರಸ್ಥಾಶ್ರಮ ಆಗಲಿ ಅನ್ನೋದಕ್ಕೋಸ್ಕರ ಟೀಕಾರಾಯ ಕಾಡು ಕರ್ಕೊಂಡಿದ್ದಾರೆ. ಇದ್ರ ಮೇಲೆ ನಮ್ಮ ವಾಸ್ತವ್ಯ ಇಲ್ಲೇ. ಹೆಂಡತಿನೂ ಇಲ್ಲೇ ಬಂದ್ಬಿಟ್ಲು, ಹೆಂಡತಿಯಿಂದ ದೂರ ಹೋಗ್ಲಿಲ್ಲ. ವಾನಪ್ರಸ್ಥಾಶ್ರಮ ಅಂದ್ರೆ ಏನಂತೆ, ಎಲ್ಲ ಮನೇಲಿ ಹಣ್ಣಿರುತ್ತೆ, ವಿಪರೀತ ಹಸುವಾಗಿರುತ್ತೆ, ಪಂಚಭಕ್ಷ ಪರಮಾನ್ನ ಇರುತ್ತೆ. ಇದೆಲ್ಲ ಇದ್ದು ಅದನ್ನ ಗೆಲ್ಬೇಕು. ಏನು? ತಿಂದೇ ಇರಬೇಕು. ಅಯ್ಯೋ ನಮ್ಮ ಮನೇಲಿ ಇವತ್ತೇನು ಇಲ್ಲ, ಅದಕ್ಕೆ ನನ್ನ ಉಪವಾಸ ಅಂದ್ರೆ ಪ್ರಯೋಜನ ಇಲ್ಲ, ಅದು ನಿನ್ ಕರ್ಮ. ಎಲ್ಲ ಇದ್ದು ಪರಮಾತ್ಮನ ಪ್ರೀತಿಗಾಗಿ ಬಿಡ್ತೀಯಲ್ಲ, ಅದು ಪರಮಾತ್ಮನ ಒಲವಿಗೆ ಕಾರಣ. ಹಾಗೆ ಗಂಡ ಹೆಂಡತಿ ಇಬ್ರು ಕಾಡಿನಲ್ಲಿ ಇದ್ದಾರಂತೆ, ಹಾಸಿಗೆ ಮೇಲೆ ಮಲಗಿದ್ದಾರಂತೆ, ಮಧ್ಯದಲ್ಲಿ ಒಂದು ಕಟ್ಟಿ ಇಟ್ಟಿದ್ದಾರಂತೆ. ನನ್ನ ಮನಸ್ಸು ವಿಚಲಿತ ಆಗಿ ಮನಸ್ಸು ಹೊರಳಿದ್ರೆ ನನ್ನ ದೇಹ ತುಂಡಾಗಿ. ಎಂತ ಕಠಿಣ ಬ್ರಹ್ಮಚರ್ಯ ವಾನಪ್ರಸ್ಥದಲ್ಲಿ ನನ್ನ ಜಯತೀರ್ಥಾಚಾರ್ಯ. ಅದೆಲ್ಲ ಹೇಳೋಷ್ಟು ಸುಲಭ ಅಲ್ಲ, ತುಂಬಾ ಕಠಿಣ. ಅದು ಸಂಸಾರದಲ್ಲಿ ಆ ರೀತಿ ಆಯ್ತು, ಇದೇ ರೀತಿ ಆಯ್ತು. ಸರಿ, ವಾನಪ್ರಸ್ಥಕ್ಕೆ ಬಂದ್ವಿ, ನಾವಿನ್ನೇನ್ ಮಾಡ್ಬೇಕು? ನಾವೆಲ್ಲ ಮಾಡ್ತೀವಲ್ಲ, ಏನ್ ಮಾಡ್ಬೇಕು? ದೇವರ ಚಿಂತನೆ ಇಲ್ಲ, ಉಪವಾಸ ಮಾಡಿದ್ವಿ, ದಾನ ಧರ್ಮಗಳು ಮಾಡಿದ್ವಿ, ಅದರ ಅರ್ಥ ತಿಳಿಲಿಲ್ಲ, ಮಾಡಲಿಲ್ಲ. ಅವರಂದ್ರು, ಕಾಲ ವ್ಯರ್ಥ ಕಳೆಯ ಬೇಡ, ನಿನ್ನ ಪ್ರಾರಬ್ಧ ಹೋಗಕ್ಕೆ ಮನಸೋಲ ಬೇಡ, ಶ್ರೀಹರಿ ದಯ ಮಾಡ ಎಚ್ಚೆತ್ತು ಇರು ಕಟ್ಟೆ ಮನವೇ. ಇದೇ ರೀತಿ ಚಿಂತನೆ ಮಾಡಿ ಶ್ರೀಮದ್ ನ್ಯಾಯಸುಧಾ ಸ್ತೋತ್ರವನ್ನು ಬರೆದ್ರು. ಇನ್ನು ಅನೇಕ ಗ್ರಂಥಗಳನ್ನು ಬರೀಬೇಕು ಅಂತ ಸಂಕಲ್ಪ ಮಾಡಿದ್ರು. ಇದೇ ರೀತಿ ನಡೀತು. ಆಮೇಲೆ ಸತ್ಯವರ ತೀರ್ಥರು ಅಂತ, ಉತ್ತರಾದಿಮಠದಲ್ಲಿ ಬಂದಂತ ಸತ್ಯವರ ತೀರ್ಥರು ಅಂತ ಮಹಾಜ್ಞಾನಿಗಳು. ಆ ಸತ್ಯವರ ತೀರ್ಥರನ್ನ ಆಶ್ರಯ ಮಾಡಿದ್ರು. ಆದ್ರೆ ಇವರನ್ನ ಕಂಡಂತ ಅನೇಕ ಗೃಹಸ್ಥರು ಇವರನ್ನ ಬಹಿಷ್ಕಾರ ಮಾಡ್ತಾರೆ. ಹೆಂಡತಿಯನ್ನು ಬಿಟ್ಟ ಇನ್ನೊಂದು ಮಾಡ್ದ, ಮತ್ತೊಂದು ಮಾಡ್ದ ಅಂತ ಬಹಿಷ್ಕಾರ. ಇವ್ರೇನ್ ಚಿಂತನೆ ಮಾಡಲಿಲ್ಲ, ನಾ ಹೇಗಿದ್ರು ಕಾಡಲ್ಲಿದ್ದೀನಿ, ನನಗೆ ಯಾವ ಬಹಿಷ್ಕಾರ ಇದ್ರೇನೋ ಪುರಸ್ಕಾರ ಇದ್ರೆ ನನಗೇನು ಬೇಕಾಗಿಲ್ಲ ಅಂತಂದು ಒಂದ್ ದಿನ ಅವರು ದೇವರ ಪೂಜೆ ಮಾಡಬೇಕು ಅಂತ ಕೂತಿದ್ರು ಸತ್ಯವರ ತೀರ್ಥರು. ಆ ಪೂಜೆಗೆಲ್ಲ ಅಣಿ ಆಗಬೇಕು. ಎಷ್ಟು ಗಂಟೆ ಅಣಿ ಮಾಡ್ತಾರೆ? ಬೆಳಗ್ಗೆ 6 ಗಂಟೆಗೆ ಎದ್ದು ಮಾಡ್ತಾರೆ. ಇವ್ರೇನ್ ಮಾಡಿದ್ರು, 3 ಗಂಟೆಗೆ ಹೋಗೋಣ ಅಂತ ಹೋದ್ರಂತೆ. ಮಠದೊಳಗೆ ಹೋಗೋದ್ ಬೇಡ, ಮಠದ ಹೊರಗಡೆ ಎಲ್ಲ ಸಗಣಿ ಹಾಕಿ ಸಾರಸನ ಶುದ್ಧಿ ಮಾಡೋಣ ಅಂತ ಹೋಗ್ತಾರೆ. ಇವ್ರಿಗೆ ಸತ್ಯವರ ತೀರ್ಥರು ಮಲಗಿದ್ದಾರೆ. ಗೆಜ್ಜೆ ಶಬ್ದ ಆಯ್ತು, ನೀರಿನ ಶಬ್ದ ಆಯ್ತು, ಡಮರುಗ ಶಬ್ದ ಆಯ್ತು. ಏನು ಅಂತ ಎದ್ದು ಕಿಟಕಿಯಲ್ಲಿ ನೋಡಿದ್ರೆ ಸಾಕ್ಷಾತ್ ಮಹಾರುದ್ರದೇವರು ಜಟೆಯನ್ನ ಧರಿಸಿ ಆ ಚಂದ್ರಮೌಳಿ ಅಂದ್ರೆ ಆ ಚಂದ್ರನನ್ನ ತಿಲಕದಂತೆ ತಾವು ಧಾರಣೆ ಮಾಡಿ ಆ ತ್ರಿಶೂಲವನ್ನು ಹಿಡಿದು ಡಮರುಗ ಬಾರಿಸ್ತಾ ಗಂಗಾದಿ ದೇವತೆಗಳಿಂದ ಅಲ್ಲಿ ಶುಭ್ರ ಮಾಡಿಸಿ ತಾವು ರಂಗೋಲಿ ಹಾಕ್ತಾ ಇದ್ದಾರೆ. ಅವ್ರು ನೋಡ್ತಾರೆ, ಇಂಥ ಸಾಮಾನ್ಯರಲ್ಲ ಅಂತ ಹೇಳಿ ಅವರಿಗೆ ಕರೆದು ಹೇಳ್ತಾರೆ, ನೀವೇ ನಮ್ಮ ಉತ್ತರಾಧಿಕಾರಿಗಳು. ಅವ್ರು ಹೇಳ್ತಾರೆ, ಗುರುಗಳೇ ನನಗೆ ಯಾವ ಉತ್ತರಾಧಿಕಾರತ್ವ ಬೇಡ, ನನಗೇನಿದ್ರು ಕೂಡ ಸನ್ಯಾಸ ಬೇಕು. ಏನಕ್ಕೆ ಅಂತಂದ್ರೆ ಆಚಾರ್ಯರ ಸೇವೆ ಮಾಡಬೇಕು, ಅಷ್ಟು ಮಾತ್ರ ಬೇಕು ಅಂತ ಹೇಳಿ, ಅಷ್ಟು ಮಾತ್ರ ಬೇಕು ಅಂತ ಹೇಳಿ ಸನ್ಯಾಸವನ್ನು ಸ್ವೀಕಾರ ಮಾಡಿದಾಗ ಅವರಿಗೆ ವಿಷ್ಣು ತೀರ್ಥರು ಅಂತ ನಾಮಕರಣ ಮಾಡ್ತಾರೆ. ನಾವು ವಿಷ್ಣು ತೀರ್ಥರಿಂದ ಒಂದು ಕಲಿಬೇಕು. ಇವತ್ತು ಲೋಕದಲ್ಲಿ ಸನ್ಯಾಸಿಗಳು ಹೇಗಾಗ್ತಾರೆ? ಒಂದು ಬ್ರಹ್ಮಚರ್ಯ ಆಶ್ರಮದಿಂದ ನೇರವಾಗಿ ಸನ್ಯಾಸವನ್ನು ಹೊಂದ್ತಾರೆ, ಇಲ್ವಾ ಗೃಹಸ್ಥರಾಗಿದ್ದರೆ ನೇರವಾಗಿ ಗೃಹಸ್ಥರಿಂದ ಸನ್ಯಾಸಿಗಳಾಗ್ತಾರೆ. ವಾನಪ್ರಸ್ಥಾಶ್ರಮ ಅನ್ನೋದು ಹೊರಟೆ ಹೋಗಿ ಅಲ್ವಾ? ಯಾರು ವಾನಪ್ರಸ್ಥಿಗಳು ಇರ್ತಾರ? ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಈ ಚಾತುರ್ವರ್ಣದ ವ್ಯವಸ್ಥೆ ಆಯ್ತು ಅಂತಂದ್ರೆ, ಯಾರು ಬ್ರಹ್ಮಚರ್ಯ ಆಶ್ರಮವನ್ನ ವಿದ್ಯೆ ಸಂಪಾದನೆ ಮಾಡಿ ಬ್ರಹ್ಮಚರ್ಯವನ್ನ ಪರಿಪಾಲನೆ ಮಾಡಿರ್ತಾರೆ, ಗೃಹಸ್ಥಾಶ್ರಮದಲ್ಲಿ ಸರಿಯಾಗಿ ಇರ್ತಾರಂತೆ. ಬ್ರಹ್ಮಚರ್ಯಾಶ್ರಮದಲ್ಲಿ ಅವನ ಇಂದ್ರಿಯ ನಿಗ್ರಹ ಇಲ್ಲ, ತಪ್ಪುದಾರಿಗೆ ಹೋದ ಅಂದ್ರೆ ಗೃಹಸ್ಥನಾದ್ಮೇಲೆ ಹಾಳಾಗೋಗ್ತಾನೆ.
ಅದಕ್ಕೆ ಗೃಹಸ್ಥಾಶ್ರಮ ಬೇಸ್ಮೆಂಟ್ ಬ್ರಹ್ಮಚರ್ಯ ಆಶ್ರಮ. ಹಾಗೆ ಸನ್ಯಾಸ ಆಶ್ರಮಕ್ಕೆ ಯಾವುದು ಬೇಸ್ಮೆಂಟ್ ಅಂತಂದ್ರೆ ವಾನಪ್ರಸ್ಥಾಶ್ರಮ. ಯಾರು ವಾನಪ್ರಸ್ಥದಲ್ಲಿ ಗೆದ್ದಿರ್ತಾರೆ ಅವರು ಸನ್ಯಾಸದಲ್ಲಿ ನಿಷ್ಠೆಯಿಂದ ಇರ್ತಾರೆ. ಅವ್ರಿಗೆ ಯಾವ ಲೌಕಿಕ ಭೋಗವನ್ನು ಅನುಭವಿಸಲ್ಲ, ಅವ್ರಿಗೆ ಏನೂ ಬೇಕಾಗಿರಲ್ಲ, ಪರಮಾತ್ಮನ ಒಲುಮೆ ಮಾತ್ರ ಬೇಕಾಗಿರುತ್ತೆ. ಅಂತ ಸನ್ಯಾಸಿಗಳನ್ನ ನಾವು ಎಷ್ಟೆಲ್ಲರೂ ನೋಡ್ಲಿಕ್ಕೆ ಸಾಧ್ಯ ಅಲ್ವಾ? ಇವರು ಯಾವ ರೀತಿ 4 ಆಶ್ರಮಗಳನ್ನು ಪರಿಪಾಲನೆ ಮಾಡಿದ್ರು, ಇವರು ಗುರುಗಳ ವ್ಯಾಸಪುತ್ರರು 4 ಆಶ್ರಮಗಳನ್ನು ಪರಿಪಾಲನೆ ಮಾಡಿದ್ರು. ಆ ಗುರುಗಳ ಮಾರ್ಗವನ್ನೇ ನಡ್ಕೊಂಡು ಹೋದ್ರು. ಸನ್ಯಾಸಾಶ್ರಮವನ್ನು ಸೇವನೆ ಮಾಡಿ ಗುರುಗಳು ಕೂಡ ಎಲ್ಲರೂ ಕೂಡ ವಿದ್ಯಾ ದಾರಿಯನ್ನು ಹರಿಸ್ತಿದ್ರು. ನಾವು ಕೂಡ ವಿದ್ಯಾದಾರಿಯನ್ನು ಹರಿಸಬೇಕು ಅಂತ ಹೇಳಿ ಅನೇಕ ಶಿಷ್ಯರ ಆ ಸಂಪತ್ತು ಬಂತು. ಆ ಕಾಡಿನಲ್ಲೇ ಇದ್ರು. ಕುಶಾ ನದಿ ಅಂತ, ಆ ಕುಶಾ ನದಿ ತೀರದಲ್ಲಿ ತಾವು ಆ ವಿದ್ಯಾಪೀಠವನ್ನ ಕಾಡರು. ಇವತ್ತು ಹೋದ್ರು ಕಾಡೆ ಮಾರ್ನೂರು ಅಂತ ಜಾಗದಲ್ಲಿ ತಾವು ಕೂತರು. ತಿನ್ಬೇಕಲ್ಲ, ಆಹಾರಕ್ಕೆ ಬೇಕು, ಯಾರು ಕೇಳೋದು? ಅವ್ರು ಹೇಳಿದ್ರು, ನಾವು ವಿದ್ಯೆಯನ್ನ ಪಡಿಬೇಕು, ಊಟದ ಕಡೆ ಲಕ್ಷ್ಯ ಬಿಡಬೇಕು. ಸರಿ ಆಯ್ತು. ಆ ಕಾಲಕ್ಕೆ ಲೋಕದಲ್ಲೆಲ್ಲ ಕ್ಷಾಮ, ಏನು ಕೊಪ್ಪಳದಲ್ಲಿ ಏನೇನೇನೇನೇನೂ ಇಲ್ಲ, ಹಾಗಾಯ್ತು. ಈ ಕಾಲಕ್ಕೆ ಏನ್ ಮಾಡಬೇಕು? ಅವರು ಪ್ರತಿನಿತ್ಯ ಒಂದು ರೂಢಿಗೆ ಇಟ್ಕೊಂಡಿದ್ರು. ಏನದು ಅಂತಂದ್ರೆ ಸುಮಧ್ವ ವಿಜಯವನ್ನ ನಿರಂತರ ಪಾರಾಯಣ, ಪ್ರತಿದಿನ ಬಿಡದೆ ಪಾರಾಯಣ. ಹಾಗೆ ಆಯ್ತಂದ್ರೆ ಮನೆ ಮೇಲೆ ಕೂತಿ ಸುಮಧ್ವ ವಿಜಯವನ್ನು ಪಾರಾಯಣ ಮಾಡ್ತಿದ್ರೆ ಆ ಮಳೆಗೆ ತಾಮ್ರದ ಮಳೆಯನ್ನು ಹೊಡೆದಿದ್ದರಂತೆ. ಆ ತಾಮ್ರದ ಮಳೆ ಬಂಗಾರದ ಮಳೆ ಆಗಿತ್ತು. ಇದನ್ನ ಪರೀಕ್ಷೆ ಮಾಡಬೇಕು ಅಂತ ತಮ್ಮ ಶಿಷ್ಯರು ಏನ್ ಮಾಡ್ತಾರೆ, ತಾಮ್ರದ ನಾಣ್ಯಗಳನ್ನ ಇವರು ಮಳೆ ಕೆಳಗಡೆ ಹಾಕಿದ್ರು. ಇವರು ಸುಮಧ್ವ ವಿಜಯ ಪಾರಾಯಣ ಮಾಡಿ ಎದ್ದೇಳೋ ಹೊಟ್ಟಲ ಆ ಕೆಳಗಡೆ ಇದ್ದಿದ್ದ ನಾಣ್ಯ ಬಂಗಾರ ಆಗ್ತಿತ್ತು. ಅಷ್ಟು ಸಿದ್ಧಿ ಇತ್ತು ನಮ್ಮ ವಿಷ್ಣು ತೀರ್ಥರಿಗೆ. ಇದು ಅವ್ರಿಗೆ ಗೊತ್ತಾಯ್ತು. ಆಮೇಲೆ ಏನ್ ಮಾಡೋರು, ಆ ನಾಣ್ಯವನ್ನು ತಗೊಂಡು ಮಾರೋದು, ಅದರಿಂದ ದವಸ ಧಾನ್ಯವನ್ನು ತರೋದು ಮಾಡೋದು. ಆಗ ಅಲ್ಲಿದ್ದಂತ ಸಾಮಂತ ನಾಯಕ ಬಂದು ಇವ್ರಿಗೆ ಶರಣಾದ. ಗುರುಗಳೇ, ಲೋಕದಲ್ಲೆಲ್ಲ ಕ್ಷಾಮ, ದಾರಿದ್ರ್ಯ ಆವರಿಸಿದೆ, ಏನ್ ಮಾಡಬೇಕು? ಏನ್ ಚಿಂತೆ ಮಾಡಬೇಡಿ ಅಂತ ಹೇಳಿ ಒಂದು ಒನಕೆ ತಗೊಂಬ ಅಂದ್ರಂತೆ. ಒಂದು ಒನಕೆ ತಗೊಂಡ್ಬಂದು ಒಂದು ನೀರಲ್ಲಿಟ್ಟು ರಮಾಸ್ತೋತ್ರ ಅಂತ ಮಾಡಿದ್ದಾರೆ. ಆ ರಮಾಸ್ತೋತ್ರವನ್ನು ಮಾಡಿ 3 ದಿನ ರಮಾಸ್ತೋತ್ರ ಪಾರಾಯಣ ಮಾಡಿ ತಮ್ಮ ಸುಮಧ್ವ ವಿಜಯದ ಆ ಸಿದ್ಧಿಯಿಂದ ಒಂದು ಜಲವನ್ನು ತಗೊಂಡು ಆ ಪ್ರೋಕ್ಷಣೆ ಮಾಡಿದ್ರೆ ಆ ಮರದ ಒನಕೆ ಬಂಗಾರ ಆಯ್ತಂತೆ. ಆ ಬಂಗಾರ ಒನಕೆಯನ್ನು ರಾಜನ ಕೊಟ್ಟು, ಇದನ್ನ ಬೇರೆ ಯಾವುದೇ ದುರ್ಬಳಕೆಯನ್ನ ಪಡಿಸ್ಬೇಡ, ಲೋಕದ ಜನ ಕ್ಷೇಮದಿಂದ ಇರಲಿ, ಅವರ ಕ್ಷಾಮ ಕಳೀಲಿ, ಇದನ್ನ ಇಟ್ಕೊಂಡು ನೀನು ಉದ್ಧಾರ ಆಗುವಂತ ಕೊಡ್ತಾನೆ. ಅಂದ್ರೆ ಆ ಒನಕೆಯನ್ನು ಬಂಗಾರ ಮಾಡಬೇಕು ಅಂತಂದ್ರೆ ಇನ್ನೆಂತ ಸಾಮರ್ಥ್ಯ. ನಾವು ಬೇಕಾದ್ರೆ ಬಂಗಾರನ ತಗಡ ಮಾಡಿ ಹಾಳು ಮಾಡ್ತೀವಿ, ಅಂಥದ್ದು ಒನಕೆಯನ್ನ ಬಂಗಾರ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಇನ್ನೆಂತ ಸಾಮರ್ಥ್ಯ ಇರಬೇಕು. ಈ ರೀತಿಯಲ್ಲಿ ಆಯ್ತು. ಜನರಿಗೆಲ್ಲ ಉಪಕಾರ ಮಾಡಬೇಕು ಅಂತ ಅನ್ಕೊಂಡು ಪ್ರತಿಯೊಬ್ಬ ಮನುಷ್ಯ ಜ್ಞಾನವಂತನಾಗಬೇಕು ಅಂದ್ರೆ ಅವನು ಮಹಾಭಾರತವನ್ನು ತಿಳಿಬೇಕಂತೆ. ಯಾಕಂದ್ರೆ ಮಹಾಭಾರತದಲ್ಲಿ ಇಂಥದ್ದಿಲ್ಲ ಅನ್ನೋದಿಲ್ಲ. ವೇದ ಏನೇನು ಹೇಳಿದೆ ಅದು ಕಥಾರೂಪದಲ್ಲಿ ಮಹಾಭಾರತದಲ್ಲಿ. ವೇದದ ಸಾರವೇ ಮಹಾಭಾರತ. ಆ ಮಹಾಭಾರತವನ್ನು ತಿಳಿಬೇಕು. ಆ 1,00,000 ಶ್ಲೋಕ ಮಹಾಭಾರತವನ್ನು ತಿಳಿಲಿಕ್ಕಾಗದೇ ಇರೋ ಕಾರಣಕ್ಕೆ ಮಧ್ವಾಚಾರ್ಯ ಏನ್ ಮಾಡಿದ್ರು, 32,000 ಶ್ಲೋಕಗಳಿಗೆ ಅದನ್ನು ಇಳಿಸಿದ್ರು. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ. ಮಂತ್ರಾಲಯ ಪ್ರಭುಗಳು ಏನ್ ಮಾಡಿದ್ರು, 32,000 ಶ್ಲೋಕ ಇದನ್ನ ಎಲ್ಲಿ ಓದ್ತಾರೆ ಅಂತ ಹೇಳಿ ಚಿಂತನೆ ಮಾಡಿ ಅದನ್ನು 32 ಶ್ಲೋಕಕ್ಕೆ ಇಳಿಸಿದ್ರು. ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹ ಅಂತ. ನಾವು ಅದು ಕೂಡ ಆದ್ರೆ ರಾಯರೇ 32 ಅಕ್ಷರಕ್ಕೆ ಮಾಡ್ಕೊಡ್ತೀವ ಅಂತ ಕೇಳೋ ಅಷ್ಟರಲ್ಲಿ ಅವ್ರು ವೃಂದಾವನಸ್ಥರಾಗ್ಬಿಟ್ಟು. ಹಾಗೆ ಪ್ರತಿದಿನ ನಾವು ಭಾಗವತವನ್ನ ಚಿಂತನೆ ಮಾಡ್ಬೇಕಂತೆ. ನಾವು ಭಾಗವತದಂತೆ ನಡಿಬೇಕಂತೆ. ಭಾಗವತರು ಯಾವ ರೀತಿ ನಡೆದಿದ್ದಾರೆ ಆ ರೀತಿಯಲ್ಲಿ ನಾವು ನಮ್ಮ ಚರ್ಯೆಯನ್ನು ನಿಂತ್ಕೋಬೇಕು. ಅದಕ್ಕೆ ಮಾಧವರು ವಿಷ್ಣು ತೀರ್ಥರು ಚಿಂತನೆ ಮಾಡಿದ್ರು, ನಾವೆಲ್ಲ ನಮಗೆ ಸಂಸ್ಕೃತ ಬರಲ್ಲ, ಇನ್ನೊಂದು ಬರಲ್ಲ, ಭಾಗವತ ಗ್ರಂಥ ಇಲ್ಲ, ನಮ್ಗೆ ಓದ್ಲಿಕ್ಕೆ ಆಗಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಅವರು ದುಃಖಾರ ಮಾಡ್ತಾರೆ. ಒಂದು ಕೆಲಸ ಮಾಡ್ತೀವಿ, ನಾನು 360 ಶ್ಲೋಕಗಳನ್ನು ಮಾಡ್ಕೊಡ್ತೀನಿ. ಭಾಗವತ ಸಾರೋದ್ಧಾರ ಅಂತ ಗ್ರಂಥವನ್ನು ರಚನೆ ಮಾಡ್ತೀನಿ. ದಿನಕ್ಕೆ 1 ಶ್ಲೋಕ ಓದಿ, ಒಂದೇ ಶ್ಲೋಕ 4 ಸಾಲು 1 ಶ್ಲೋಕವನ್ನು ಓದಿ, 1 ವರ್ಷಕ್ಕೆ ಭಾಗವತ ಮಂಗಳ ಆಗುತ್ತೆ ನಿಮ್ಮ ಮನೆಗೆ ಅಂತ ಹೇಳಿ ಭಾಗವತ ಸಾರೋದ್ಧಾರ ಬಂದ್ಕೊಡ್ತೀವಿ. ಆದ್ರೆ ಅದನ್ನು ಕೂಡ ನಾವು ತೆಗೆದುಕೊಳ್ಳಬೇಕು. ವಿಷ್ಣು ತೀರ್ಥರಿಗೆ ಪರಮ ಪ್ರಿಯವಾದದ್ದು ಆ ಭಾಗವತ ಸಾರೋದ್ಧಾರ. ಅದರೊಟ್ಟಿಗೆ ಷೋಡಶಿ ಚತುರ್ದಶಿ ಎಂಬ ಉದ್ಗ್ರಂಥವನ್ನು ರಚನೆ ಮಾಡಿದ್ದಾರೆ. ನಿಜ ಷೋಡಶಿ ಚತುರ್ದಶಿ ಗ್ರಂಥಗಳನ್ನು ನೋಡಬೇಕು. ಪರಮಾತ್ಮನಲ್ಲಿ ನಿಜವಾದ ದೃಢ ಭಕ್ತಿ ಎಂಬುದು ಉಂಟಾಗುತ್ತೆ.
ನಮ್ಮ ಸದ್ಧರ್ಮಾಚರಣೆ ಅನ್ನೋದು ಏನು ಅನ್ನೋದು ಗೊತ್ತಾಗುತ್ತೆ. ಅದರಂತೆ ಆಧ್ಯಾತ್ಮ ರಸರಂಜನಿ ಅಂತ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದಾದ್ಮೇಲೆ ಪ್ರಮಾಣ ಪತ್ರ ಅಂತ ಅದನ್ನು ಕೂಡ ರಚನೆ ಮಾಡಿದ್ದಾರೆ. ಈ ರೀತಿ ರಚನೆ ಮಾಡಿದ್ರು. ಸರಿ, ಇಷ್ಟೆಲ್ಲ ರಚನೆ ಮಾಡಿದ್ರು, ಇಷ್ಟೆಲ್ಲ ಕಾರ್ಯ ಮಾಡಿದ್ರು. ಇವ್ರಿಗೆ ಎಷ್ಟಪ್ಪ ಆಯುಸ್ಸಿತ್ತು ಅಂತಂದ್ರೆ 57 ವರ್ಷ. ನಾವು ನಮ್ಮ ಜೀವನದ 50 ವರ್ಷದಲ್ಲಿ ಅರ್ಧ ವಯಸ್ಸು ಕಳೆದ್ಬಿಟ್ಟಿರ್ತೀವಿ, 50 ವರ್ಷಗಳು ಕಳೆದಿರ್ತೀವಿ. ಆದ್ರೆ ವಿಷ್ಣು ತೀರ್ಥ ಮಾಡಿದ ಒಂದು ಕಾರ್ಯ ನಮ್ಮ ಕೈಲಿ ಮಾಡ್ಲಿಕ್ಕೆ ಆಯ್ತಾ? ಅವರು ದೊಡ್ಡ ದೊಡ್ಡ ಕಾರ್ಯವನ್ನ ಮಾಡಿದ್ರು. ಇದೇ ರೀತಿ ಆಯ್ತು. ಅವರ ಅಂತ್ಯಕಾಲ ಪ್ರಾಪ್ತಿ ಆಯಿತು. ಅವ್ರಿಗೆ ಬದರಿಗೆ ಹೋಗ್ಬೇಕು ಅಂತ ಅನಿಸ್ತಂತೆ. ಅವ್ರಿಗೆ ಗೊತ್ತಿತ್ತು ತಮ್ಮ ಆಯುಷ್ ಎಷ್ಟಿದೆ ಅಂತ ತಾವು ತಿಳಿದಿದ್ರು. ಬದರಿಗೆ ಹೋಗ್ಬೇಕು ಅಂತ ಅನ್ನಿಸ್ತು. ಆದ್ರೆ ನಮ್ಮ ಮರಣ ಇನ್ನು 2-3 ದಿನಗಳಲ್ಲಿದೆ ಅಂತ ಗೊತ್ತಾಯ್ತು. ಮತ್ತೆ ಬದರಿ ನಾರಾಯಣನ ಹೇಗೆ ಕಾಣೋದು? ಅದು ಈ ಸಂದರ್ಭದಲ್ಲಿ ಬದರಿ ಕ್ಲೋಸ್ ಆಗಿರುತ್ತೆ ಅಲ್ವಾ? ಅಕ್ಷಯ ತೃತೀಯಕ್ಕೆ ಅದು ಬಾಗಿಲು ತೆರೆಯುತ್ತೆ. ಮತ್ತೆ ಈ ಬದರಿ ನಾರಾಯಣನ ಹೇಗೆ ದರ್ಶನ ಮಾಡೋದು? ಆ ನಾರಾಯಣನ ಪ್ರಾರ್ಥನೆ ಮಾಡೋದು, ಸ್ವಾಮಿ ನೀನು ದರ್ಶನ ಪಡಿಬೇಕಪ್ಪ ನಾನು. ಸರಿ, ಚಿಂತೆ ಮಾಡಬೇಡ, ನಾನೇ ನಿನ್ನಲ್ಲಿ ಬರ್ತೀನಿ. ನಾಳೆ ದಿನ ಕುಶನದಿ ತೀರದಲ್ಲಿ ಒಂದು ಬಂಡೆ ಇದೆ, ಆ ಬಂಡೆಯನ್ನು ತಿರುವಾಕು, ಅಲ್ಲಿ ನಾನು ಒಳಗೊಂಡಿರ್ತೀನಿ. ಅದೇ ರೀತಿ ಹೋದ್ರು. ಆ ಬಂಡೆಯನ್ನು ತಿರುಗಿ ನೋಡ್ತಾರೆ. ಅಲ್ಲಿ ಲಕ್ಷ್ಮೀನಾರಾಯಣರು, ಬದರಿ ನಾರಾಯಣ ಬರಬಿಟ್ಟಿದ್ದಾನೆ, ಪ್ರಕಟ ಆಗಿದ್ದಾನೆ. ಬದರಿಯಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಅಲ್ಲಿದ್ದಾರೆ. ನಾರದರ ಪ್ರತೀಕ ಇವೆಲ್ಲ ಅಲ್ಲಿ. ಆ ಬದರಿ ನಾರಾಯಣನನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಶಿವರಾತ್ರಿ ದಿನದಂದು ಅನೇಕ ಜನರಿಗೆ ತಮ್ಮ ಮೂಲ ರೂಪವನ್ನ, ಅಂದ್ರೆ ಆ ರುದ್ರದೇವರ ರೂಪವನ್ನ ದರ್ಶನ ಕೊಟ್ಟು ತಾವು ವೃಂದಾವನಸ್ಥರಾಗ್ತಾರೆ. ವೃಂದಾವನಸ್ಥರಾಗಿ ಈಗಲೂ ಕೂಡ ವೃಂದಾವನದಲ್ಲಿ ತಾವು ನಿಂತು ಎಲ್ಲರೂ ಕೂಡ ಸನ್ಮಂಗಳವನ್ನು ಉಂಟು ಮಾಡ್ತಾ ಇದ್ದಾರೆ. ಮಾತು ವಿಷ್ಣು. ಅದಕ್ಕೆ ಯಾರಿಗೆ ಬದರಿಗೆ ಹೋಗಕ್ಕಾಗಲಿಲ್ಲ ಅವರು ಕಡೆಯ ಪಕ್ಷ ಮಾದ್ನೂರಿಗೆ ಹೋಗಿ ಅಲ್ಲಿ ಬದರಿ ನಾರಾಯಣನನ್ನು ದರ್ಶನ ಮಾಡಿದ್ರೆ, ಬದರಿಗೆ ಹೋದ್ರೆ ಎಷ್ಟು ಪುಣ್ಯನೋ ಅಷ್ಟೇ ಪುಣ್ಯ ಅಲ್ಲಿ ಸಿಗುತ್ತೆ. ಎಷ್ಟೋ ಜನರಿಗೆ ಬದರಿಗೆ ಹೋಗಕ್ಕಾಗಲ್ಲ, ಅವರೆಲ್ಲ ಮಾದ್ನೂರಿಗೆ ಹೋಗ್ತಾರೆ. ಆ ಬದರಿಗೆ ಹೋಗೋದು ಎಷ್ಟು ಕಷ್ಟನೋ ಮಾದ್ನೂರಿಗೆ ಹೋಗೋದು ಅಷ್ಟೇ ಕಷ್ಟ. ಯಾಕಂದ್ರೆ ಆಗಿದೆ, ಆಟೋಲ್ ಹೋಗಿ ಗೊತ್ತಾಗುತ್ತೆ, ಮೈಕೈ ಎಲ್ಲ ನೋವು ಬರುತ್ತೆ. ಆ ರೀತಿ ಆ ಕುಶನದಿ ಅದು ಯಾವಾಗ ನಡೆಯುತ್ತೋ ಗೊತ್ತಿಲ್ಲ, ಯಾವಾಗಲೂ ಕೂಡ ಬರಡಾಗೆ ಇರುತ್ತೆ. ಆದ್ರೂ ಕೂಡ ಆ ವಿಷ್ಣು ತೀರ್ಥರ ಸಂವಿಧಾನದಲ್ಲಿ ನೀರನ್ನೋದು ಇದ್ದೇ ಇದೆ ಅಂತ ವಿಷ್ಣು ತೀರ್ಥರು ಆ ರುದ್ರಾಂಶ ಸಂಭೂತರಾಗಿ ಇವತ್ತು ಕೂಡ ಕಂಗೊಳಿಸ್ತಾ ಇದ್ದಾರೆ. ಅವರ ಮಹಿಮೆ ಅಪಾರವಾಗಿದೆ. ವ್ಯಾಸತತ್ವಜ್ಞ ತೀರ್ಥರು ಅವ್ರನ್ನೊಂದು ಅನುಗ್ರಹ ಮಾಡಿದ್ರು. ನೋಡು, ನಮ್ಮ ಆರಾಧನೆ ಕೃಷ್ಣಾಷ್ಟಮಿ ಎಲ್ಲ ಉಪವಾಸ ಮಾಡಿರ್ತಾರೆ. ನಮ್ಮ ಆರಾಧನೆಗಿಂತ ನಿಮ್ಮ ಆರಾಧನೆ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದ ಮಾಡಿದಂತೆ ಇವತ್ತು 400 ವಿಷ್ಣು ತೀರ್ಥರ ಆರಾಧನೆಗೆ 5,000 ಜನ 10,000 ಜನ ಸೇರ್ತಾರೆ. ಆ ವೈಭವ ಆ ಕಾಡ್ನಲ್ಲಿ ಹೇಗ್ ನಡೆಯುತ್ತೆ ಅಂತಂದ್ರೆ ಒಮ್ಮೆ ಜನ್ಮದಲ್ಲಿ ನೋಡ್ಬೇಕು. ಅದೇನು ವೈಭವ, ಏನು ಭಜನೆ, ಏನ್ ಅದು ಹೋದ್ರೇ ಅದು ಗೊತ್ತಾಗುತ್ತೆ. ಅಂಥದ್ದು ಆ ಗುರುಗಳೇ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಆರಾಧನೆಗಿಂತ ನಿಮ್ಮ ಆರಾಧನೆ ಚೆನ್ನಾಗಾಗಲಿ ಅಂತ. ಇವತ್ತು ಕೂಡ ಆ ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ದಿನ ತಾವು ಬಹಿರ್ಮುಖರಾಗಿ ಬಂದು ಯಾರು ತಮ್ಮನ್ನ ಸೇವೆ ಮಾಡ್ತಾರೆ ಅವರಿಗೆ ವಿಶೇಷ ಅನುಗ್ರಹವನ್ನ ಮಾಡುತ್ತಿದ್ದಾರೆ. 2 ಘಟನೆ ಹೇಳ್ತೀನಿ. ನನಗೆ ಬಾಲ್ಯದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು. ಆ ಕಾಲಕ್ಕೆ ನಮ್ಮ ಹಿರಿಯರು ಅಲ್ಲಿ ಕರ್ಕೊಂಡು ಹೋಗಿ ಸೇವೆ ಮಾಡಿಸಿ ಆ ವಿಷ್ಣು ತೀರ್ಥರ ಮಧು ಅಭಿಷೇಕದ ಮಧುವನ್ನು ನಮ್ಗೆ ಸೇವನೆ ಮಾಡಿದ್ದು ಇನ್ಯಾವುದೂ ಇಲ್ಲ. ಇವತ್ತಿಗೆ ನಮ್ಮ ನಾಲ್ಗೆ ಹೊರಡುವಾಗ ಮಾಡಿದ್ರು ವಿಷ್ಣು. ನಾನು ಎಷ್ಟು ಪುಕ್ಲ ಅಂತಂದ್ರೆ ಒಬ್ರ ಮುಂದೆ ಮಾತಾಡ್ಲಿಕ್ಕೆ ಅಂಜುತ್ತಿದ್ದೆ. ಯಾರು ಬಂದ್ರೆ ಹಿಂದಕ್ಕೆ ಕೂಗ್ತಿದ್ದೆ. ಅಂಥದ್ದು ಇವತ್ತು ಭಾಗವತಾದಿ ಗ್ರಂಥಗಳನ್ನ ಪ್ರವಚನ ಮಾಡುವಂತ ಶಕ್ತಿಯನ್ನು ಮಾತ್ರ ಬಿಟ್ಟಿರ್ತಾರೆ. ಅದರಂತೆ ಲೋಕದಲ್ಲಿ ಎಷ್ಟೋ ಜನರಿಗೆ ಎಂತೆಂಥ ಸಾಮರ್ಥ್ಯ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಒಬ್ಬನಿಗೆ ಈ ತೊದಲು ಸ್ಟ್ಯಾಮರಿಂಗ್ ಅಂತ ಹೇಳ್ತಾರಲ್ಲ, ನಾವೇನೇ ಹೊರಡಲ್ಲ, ಅದು ಹುಟ್ಟುತ್ತಲೇ ಬಂದ್ಬಿಟ್ಟಿದೆ. ಅದು ಏನಾಯ್ತು ಅಂತಂದ್ರೆ ತಂದೆ ತಾಯಿಗಳಿಗೆ ಬಹಳ ದುಃಖ ಆಯ್ತು. ಹಿಂಸೆ ಪಟ್ರು ಏನ್ ಮಾಡಿದ್ರು ಆಗಲಿಲ್ಲ. ಅದು ಏನ್ ಮಾಡ್ಬೇಕು ಅಂತಂದ್ರೆ ಅದು ಸ್ವಲ್ಪ ಮಾನಸಿಕವಾಗಿ ಕೂಡ ದೃಢವಾಗಬೇಕು. ಯಾರು ತೊದಲ್ತಿರ್ತಾರೋ ಅವ್ರಿಗೆ ಭಯ ಇರುತ್ತೆ. ಯಾರ ಮುಂದೆ ಆದ್ರೂ ಬಂದು ಮಾತಾಡ್ಲಿಕ್ಕೆ ಅಂಜುತ್ತಾರೆ. ಒಬ್ಬ ಹುಡುಗನನ್ನ ವಿಷ್ಣು ತೀರ್ಥರ ಸೇವೆ ಕರ್ಕೊಂಡ್ಬಂದು ಪ್ರತಿ ದಿನ ವಿಷ್ಣು ತೀರ್ಥರ ಪಾದೋತ್ತ ಸೇವನೆ ಮಾಡಿದ್ದ ವಿಷ್ಣು ತೀರ್ಥ ಶ್ಲೋಕ ಹೇಳಿದ್ದು ಆ ಮಾದ್ನೂರ್ನಲ್ಲೇ ವಾಸ ಮಾಡ್ಕೊಂಡು ಹೋಗಿದ್ದಾರೆ. ಅಂಥ ಸಾಮರ್ಥ್ಯಶೀಲರು, ಮಂತ್ರಾಲಯ ಪ್ರಭುಗಳು ಇವರಲ್ಲಿ ಒಂದು ರೂಪದಲ್ಲಿ ಇದ್ದು ಎಲ್ಲರಿಗೂ ಅನುಗ್ರಹ ಮಾಡ್ತಿದ್ದಾರೆ. ಅಂತ ಮಹಾನುಭಾವರು ಮಾದ್ನೂರು ವಿಷ್ಣು ತೀರ್ಥರು. ಕೇಳಿದವರಿಗೆಲ್ಲ ಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡ್ತಾರೆ. ಅಂತಹ ವಿಷ್ಣು ತೀರ್ಥರ ಆರಾಧನೆ ಇನ್ನು ಚಿಂತನೆ ಮಾಡಿದ್ರೆ ಅನೇಕ ವಿಚಾರಗಳಿದೆ. ಇನ್ನೊಂದು ಘಟನೆ ಹೇಳಿ ಮುಕ್ತಾಯ ಮಾಡ್ತೀನಿ. ವ್ಯಾಸತತ್ವ ಅನ್ನೋದು ಇವ್ರದು.
ವ್ಯಾಸತತ್ವ ತೀರ್ಥರ ಪೂರ್ವಾಶ್ರಮದ ಮಗ ಶೇಷಗಿರಿ ಆಚಾರ್ಯರು ಅಂತ. ಆ ಶೇಷಗಿರಿ ಆಚಾರ್ಯರಿಗೆ ಅಲ್ಪಾಯುಷ್ಯ. ಅವ್ರಿಗೆ ಗೊತ್ತಾಯ್ತು ನಮ್ಮ ಮರಣ ಸಾಮೀಪ್ಯದಲ್ಲಿದೆ. ಇವರು ಪೂರ್ವಾಶ್ರಮದ ಜಯತೀರ್ಥಾಚಾರ್ಯ ಇದ್ದಾರೆ, ಅವರು ಇದ್ದಾರೆ. ವ್ಯಾಸತತ್ವ 3 ಜನ ಗರ್ಭಗುಡಿ ಒಳಗಿದ್ದಾರೆ. ನರಸಿಂಹದೇವರನ್ನ ಪೂಜೆ ಮಾಡ್ತಾರೆ. ಆ ಒಳ್ಳೆ ಪ್ರಖಂಡವಾದ ಬಿಸಿಲು ಇದ್ದಕ್ಕಿದ್ದಾಗೆ ಮೋಡ ಕವಿಸ್ತಂತೆ, ಕತ್ತಲಾಗೋಯ್ತಂತೆ ಎಲ್ಲಾ ಕಡೆ. ವ್ಯಾಸತ್ವ ತೀರ್ಥ ನೋಡಿದ್ರಂತೆ. ನೋಡ್ತಾರೆ, ಒಬ್ಬ ಕಪ್ಪು ಮೈ ಬಣ್ಣದ ಶರೀರ, ಆ ಆಕಾಶದಿಂದ ಭೂಮಿವರೆಗೂ ಅವನ ಶರೀರ ಇದೆ. ಕಪ್ಪು ಕಂಬಳಿಯನ್ನು ಹೊತ್ತಿದ್ದಾನೆ, ಕೆಂಪು ಕಣ್ಣುಗಳು, ಇದರಿಂದ ಘೋರ ರೂಪವನ್ನು ಹಿಡಿದು ಹಗ್ಗ ಹಿಡಿದಿದ್ದಾನೆ. ಏನಕ್ಕೆ ಅಂತಂದ್ರೆ ಆ ಶೇಷಗಿರಿ ಅಂದ್ರೆ ವ್ಯಾಸತ್ವ ತೀರ್ಥರ ಮಗನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಯ್ಸಾಯ್ತು. ಜಯತೀರ್ಥಾಚಾರ್ಯರು ಅಂದ್ರೆ ವಿಷ್ಣು ತೀರ್ಥ ಇರ್ತಾರಂತ ಅವ್ರ ಅಂದ್ರಂತೆ, ಗುರುಗಳ ಕಾಲನ್ನು ಗಟ್ಟಿ ಹಿಡಿ ಅಂತ. ಆ ವ್ಯಾಸತ್ವ ತೀರ್ಥ ಗಟ್ಟಿಗೆ ಅವ್ರ ಕಾಲು ಹಿಡಿದು ಹಿಂದೆ ಒಮ್ಮೆ ನೋಡ್ತಾರೆ. ನೋಡಿದ್ರು, ಅವ್ರು ಹೇಳಿದ್ರು ಗುರುಗಳ ಕಾಲ ಗಟ್ಟಿ ಹಿಡಿ ಅಂತ. ಒಮ್ಮೆ ಹಿಂದೆ ತಿರುಗಿ ನೋಡೋದಂತೆ, ಮೈ ಕೈ ಎಲ್ಲ ನಡಕ ಬಂತು. ಇವ್ರು ಹೇಳಿದ್ರು, ಚಿಂತೆ ಪಡಬೇಡ, ಗುರುಗಳ ಕಾಲು ಯಾರು ಗಟ್ಟಿ ಹಿಡಿತಿರಲ್ಲ, ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ. ಎಲ್ಲ ಆಯ್ತು. ವ್ಯಾಸತತ್ವರಂದು ಕಾಲು ಬಿಡು, ಹಿಂದೆ ನೋಡು ಅಂತ. ಹಿಂದೆ ನೋಡಿದ್ರೆ ಆ ಯಮದೇವರು ಅಂದ್ರಂತೆ, ಗುರುಗಳ ಕಾಲು ಹಿಡಿದಿರೋರಿಗೆ ಅಲ್ಪಾಯುಷ್ಯ ಅಲ್ಲ, ಆ ದೇವರುಗಳು ನಾನೇ ಆಯಿಸ್ಕೊಡ್ತೀನಿ ಅಂತ ಹೇಳಿ ಯಮದೇವರೇ ಹೊರಟೋಗುತ್ತೆ. ಅಂದ್ರೆ ಯಮದೇವರನ್ನೇ ಕಳಿಸೋಷ್ಟು ಸಾಮರ್ಥ್ಯ ನಮ್ಮ ಜಯತೀರ್ಥನಿಗೆ ಇದೆ ಅಂತಂದ್ರೆ, ಅಂದ್ರೆ ನಮ್ಮ ವಿಷ್ಣು ತೀರ್ಥರಿಗಿದೆ ಅಂತಂದ್ರೆ, ನಮ್ಮ ಎಲ್ಲರ ಆಯುಷ್ಯವನ್ನ ಸಾರ್ಥಕಗೊಳಿಸಲಿ, ತನ್ಮೂಲಕ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ, ಆ ವಿಷ್ಣು ತೀರ್ಥರು ಅವರ ಅಂತರ್ಯಾಮಿಯಾದ ಗೋಪಾಲಕೃಷ್ಣ ದೇವರು ನಮಗೆ ನಿಮಗೆ ಎಲ್ಲ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅವ್ರ ಕುರಿತಾಗಿ ಒಂದು ಹಾಡು ಹೇಳಿಕೊಡ್ತೀನಿ, ಅದನ್ನು ಹೇಳಿ ಅವರು ಸಮರ್ಪಣೆ ಮಾಡಿ. ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ, ವಿಷ್ಣು ತೀರ್ಥರ ಪಾದ, ತುರಿತ ದೂರಾಗುವುದು ಶ್ರೀಹರಿ ಬಲಿವಾ, ತುರಿತ ದೂರಾಗುವುದು ಶ್ರೀಹರಿ ಬಲಿವಾ. ಸಿರಿವರ ಬದಕ ರುದ್ರಾಂಶ ಸಂಭೂತರ, ಸಿರಿವರ ಬದಕ ರುದ್ರಾಂಶ ಸಂಭೂತರ, ಹರಿಮಾರ್ಗವನ್ನು ತೋರ್ವ ವೈಷ್ಣವೋತ್ತಮರ, ಹರಿಮಾರ್ಗವನ್ನು ತೋರ್ವ ವೈಷ್ಣವೋತ್ತಮರ. ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ, ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ. ಭಾಗೀರಥಿ ಬಾಯಿ ಬಾಳಾಚಾರ್ಯರ ಸಕ, ಭಾಗೀರಥಿ ಬಾಯಿ ಬಾಳಾಚಾರ್ಯರ ಸಕ, ಭಗವದ್ಗೀತಾಚಾರ್ಯನ ದಿನದಂದು ಉದ್ದಿಸಿ, ಭಗವದ್ಗೀತಾಚಾರ್ಯನ ದಿನದಂದು ಹೊಗಳುತ್ತ ಟೀಕಾರಾಯರ ನಾಮವನ್ನಿರಿಸಿ, ಹೊಗಳುತ್ತ ಟೀಕಾರಾಯರ ನಾಮವನ್ನಿರಿಸಿ, ರಾಗದಿ ಗಾಯತ್ರಿ ಉಪದೇಶ ಪಡೆದು, ರಾಗದಿ ಗಾಯತ್ರಿ ಉಪದೇಶ ಪಡೆದು, ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ, ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ. ಪೂರ್ವೈಜಿರಾಯ ಶ್ರೀ ವ್ಯಾಸ ತತ್ವಜ್ಞರು, ಪೂರ್ವೈಜಿರಾಯ ಶ್ರೀ ವ್ಯಾಸ ತತ್ವಜ್ಞರು, ಅರಿತು ವೇದ ಶಾಸ್ತ್ರ ತತ್ವವ ಪಡೆ ಉಳಿಸಿ, ಅರಿತು ವೇದ ಶಾಸ್ತ್ರ ತತ್ವವ ಉಳಿಸಿ, ಪಾರಂಗತನಾಗಿ ಶ್ರೀ ಸೂದೆಯನ್ನು ಪಡೆದು, ಪಾರಂಗತನಾಗಿ ಶ್ರೀ ಸೂದೆಯನ್ನು ಪಡೆದು, ವರಮತ್ವ ಮತದಲ್ಲಿ ಮೆರೆದ ಸುಧೀರ, ವರಮತ್ವ ಮತದಲ್ಲಿ ಮೆರೆದ
ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ ದುರ್ಗವನ್ನೇರಲು ಬಿಸಿಲೋಳು ಕರುಣದಿ ದುರ್ಗವನ್ನೇರಲು ಬಿಸಿಲೋಳು ಕರುಣದಿ ಗುರು ಪ್ರೀತಿಯಿಂದಲಿ ಪಾದುಕ ಪಡೆದು ಗುರು ಪ್ರೀತಿಯಿಂದಲಿ ಪಾದುಕ ಪಡೆದು ವರವೆಂದು ಭಾವಿಸಿ ಶಿರದಲ್ಲಿ ಧರಿಸಿದ ವರವೆಂದು ಭಾವಿಸಿ ಶಿರದಲ್ಲಿ ಧರಿಸಿದ ಪರಮಾನುಗ್ರಹ ಪಾತ್ರ ಸುಗುಣಶೀಲ ಪರಮಾನುಗ್ರಹ ಪಾತ್ರ ಸುಗುಣಶೀಲ ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ ಗ್ರಹ ಧರ್ಮ ದ್ವಿತೀಯಾಶ್ರಮಕ್ಕೆ ಚೋದಿಸಿ ಗ್ರಹ ಧರ್ಮ ದ್ವಿತೀಯಾಶ್ರಮಕ್ಕೆ ಚೋದಿಸಿ ಗೃಹಿಣಿ ಬದು ಮಣಿ ಸಹಿತ ಸಿರಿತನದೋಳು ಗೃಹಿಣಿ ಬದು ಮಣಿ ಸಹಿತ ಸಿರಿತನದೋಳು ಮಹಿತನ ದಿನದಲ್ಲಿ ಜೀವಿಸಿ ಸುಖಿಸುತ್ತ ಮಹಿತನ ಜೀವಿಸಿ ಸುಖಿಸುತ್ತ ಅಹಿತನವಿಲ್ಲದೆ ಸೌಶೀಲ್ಯ ಎನಿಸಿದ ಅಹಿತನವಿಲ್ಲದೆ ಸೌಶೀಲ್ಯ ಎನಿಸಿದ ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ ಮಂಚದೋಳು ಮೃಗಲಾಂಛನ ಸಹಿತ ಮಂಚದೋಳು ಮೃಗಲಾಂಛನ ಸಹಿತ ಕೊಂಚಲೇ ಸಾಗದೆ ಸ್ವಾಸ್ಥ್ಯದಲ್ಲಿರಲು ಕೊಂಚಲೇ ಸಾಗದೆ ಸ್ವಾಸ್ಥ್ಯದಲ್ಲಿರಲು ಮಿಂಚು ವೈರಾಗ್ಯ ಪದ ದಾಸಾರ್ಯ ಪಾಡಲು ಮಿಂಚು ವೈರಾಗ್ಯ ಪದ ದಾಸಾರ್ಯ ಪಾಡಲು ಕಿಂಚು ಬೇಡನು ಪ್ರಪಂಚ ಸುಖ ತ್ಯಜಿಸಿದ ಕಿಂಚ ಬೇಡನು ಪ್ರಪಂಚ ಸುಖ ತ್ಯಜಿಸಿದ ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ ಮನೆಧನ ಸಖಿ ಬಂಧು ಜನರೆಲ್ಲ ತೃಣವೆಂದು ಮನೆಧನ ಸಖಿ ಬಂಧು ಜನರೆಲ್ಲ ತೃಣವೆಂದು ಘನವಾದ ಐಶ್ವರ್ಯ ಬೇಡೆಂದು ತಾನು ಘನವಾದ ಐಶ್ವರ್ಯ ಬೇಡೆಂದು ತಾನು ಅನುಸರಿಸಿ ಅಜ್ಞಾತ ವಾಸವ ಬಯಸಿ ಅನುಸರಿಸಿ ಅಜ್ಞಾತ ವಾಸವ ಬಯಸಿ ಮುನಿವರ್ಯ ಜಯ ತೀರ್ಥ ಕರುಣವ ಪಡೆಯಲು ಮುನಿವರ್ಯ ಜಯ ತೀರ್ಥ ಕರುಣವ ಪಡೆಯಲು ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ ಗುರುಮಧ್ವರಾಯರ ಸೇವೆಯ ಗೈಯುತ್ತ ಗುರುಮಧ್ವರಾಯರ ಸೇವೆಯ ಗೈಯುತ್ತ ಮೂರನೇ ಆಶ್ರಮ ಸಾಧನೆಗೆಂದು ಮೂರನೇ ಆಶ್ರಮ ಸಾಧನೆಗೆಂದು ಸಿರಿನ್ಯಾಯ ಸುದೆಯ ಪ್ರವಚನ ಮಾಡುತ್ತ ಸಿರಿನ್ಯಾಯ ಸುದೆಯ ಪ್ರವಚನ ಮಾಡುತ್ತ ಶ್ರೀಮತ್
ಪಠಿಸುವಂತ ಶ್ರೀಮತ್ ಸುಮಧ್ವ ವಿಜಯಪಠಿಸುವಂತ ನಿರುದಾಗಿ ಭಜಿಸಲು ವಿಷ್ಣು ತೀರ್ಥರ ಪಾದ ನಿರುದಾಗಿ ಭಜಿಸಲು ವಿಷ್ಣು ತೀರ್ಥರ ಪಾದ ಕಂತು ಪೀತನ ಗುಣ ಚಿಂತಿಸಿ ಬೋಧಿಸಿ ಕಂತು ಪೀತನ ಗುಣ ಚಿಂತಿಸಿ ಬೋಧಿಸಿ ಅಂತ್ಯಕಾಲದ ಸ್ಮರಣೆ ಸ್ತೋತ್ರವ ಪ್ರಾರ್ಥಿಸಿ ಅಂತ್ಯಕಾಲದ ಸ್ಮರಣೆ ಸ್ತೋತ್ರವ ಪ್ರಾರ್ಥಿಸಿ ಸಂತಸದಿ ಸಾರೋದ್ಧಾರ ಷೋಡಶಿ ಚತುರ್ದಶಿ ಸಂತಸದಿ ಸಾರೋದ್ಧಾರ ಷೋಡಶಿ ಚತುರ್ದಶಿ ಗ್ರಂಥಗಳ ರಚಿಸಿ ಆಧ್ಯಾತ್ಮ ರಸ ರಂಜಿನಿ ನೀಡಿದ ಗ್ರಂಥಗಳ ರಚಿಸಿ ಆಧ್ಯಾತ್ಮ ರಸ ರಚಿಸಿ ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ ಅವತಾರ ಸಂಜ್ಞಾಪ್ಯ ಅವತಾರ ಮಾರಭ್ಯ 50 ವರ್ಷವೆಂದು ಅವತಾರ ಮಾರಭ್ಯ 50 ವರ್ಷವೆಂದು ಅವಧೂತ ಮುನಿಯಂತೆ ಪ್ರಸಾದದಿಂದ ಅವಧೂತ ಮುನಿಯಂತೆ ಪ್ರಸಾದದಿಂದ ಪವನ ಮತಾನುಗ ಸತ್ಯವರವಿರುದಲಿ ಪವನ ಮತಾನುಗ ಸತ್ಯವರ ನವರೂಪ ತಾಳಿದ ಪರಿವ್ರಾಜಕಾಚಾರ್ಯ ನವರೂಪ ತಾಳಿದ ಪರಿವ್ರಾಜಕಾಚಾರ್ಯ ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ ಲಕ್ಷ್ಮೀ ನಾರಾಯಣನ ದರುಶನ ಬಯಸಿ ಲಕ್ಷ್ಮೀ ನಾರಾಯಣನ ದರುಶನ ಬಯಸಿ ಸುಕ್ಷೇತ್ರ ತಲುಪಲು ಸಾಧ್ಯವಾಗದೆ ಸುಕ್ಷೇತ್ರ ತಲುಪಲು ಸಾಧ್ಯವಾಗದೆ ಕುಶನದಿ ತೀರದಿ ಗೋಚರವಾಗಿರೆ ಕುಶನದಿ ತೀರದಿ ಗೋಚರವಾಗಿರೆ ದಕ್ಷಿಣ ಬದರಿಕಾಶ್ರಮವೆನಿಸಿದೆ ದಕ್ಷಿಣ ಬದರಿಕಾಶ್ರಮವೆನಿಸಿದೆ ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ ಲಯ ಚಿಂತಿಸಿತಾವು ಶಿವರಾತ್ರಿ ದಿನದಂದು ಲಯ ಚಿಂತಿಸಿತಾವು ಶಿವರಾತ್ರಿ ದಿನದಂದು ಜಯದಿಂದ ಶಿವರೂಪ ದರ್ಶನ ತೋರಿ ಜಯದಿಂದ ಶಿವರೂಪ ದರ್ಶನ ತೋರಿ ದಯದಿಂದ ಶಿಷ್ಯ ಜನರನ್ನು ಪೋಷಿಸಿ ದಯದಿಂದ ಶಿಷ್ಯ ಜನರನ್ನು ಪೋಷಿಸಿ ಹಯಾಸ್ಯ ವಿಠಲನ್ನ ಭಜಿಸಿದ ಭಜಕರ ಹಯಾಸ್ಯ ವಿಠಲನ್ನ ಭಜಿಸಿದ ಭಜಕರ ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ ನಿರುತದಿ ಭಜಿಸಲು ವಿಷ್ಣು ತೀರ್ಥರ ಪಾದ ದುರಿತ ದೂರಾಗುವುದು ಶ್ರೀಹರಿ ಒಲಿವಾ ದುರಿತ ದೂರಾಗುವುದು ಶ್ರೀಹರಿ ಒಲಿವಾ ಸಿರಿವರ ಭಜಕ ರುದ್ರಾಂಶ ಸಂಭೂತರ ಸಿರಿವರ ಭಜಕ ರುದ್ರಾಂಶ ಸಂಭೂತರ
ಯುಗದಿ ಭಜಿಸಲು ವಿಷ್ಣು ತೀರ್ಥರ ಪಾದ ಯುಗದಿ ಭಜಿಸಲು ವಿಷ್ಣು ತೀರ್ಥರ ಪಾದ ಯುಗದಿ ಭಜಿಸಲು ವಿಷ್ಣು ತೀರ್ಥರ ಪಾದ. ಎರಡು ಸಾಲ ಹೇಳ್ಬಿಟ್ಟು ಮುಕ್ತಾಯ ಮಾಡೋಣ. ವಿಷ್ಣು ತೀರ್ಥರ ಚರಿತೆ ಕೇಳಲು ಪಾಡಲು ಕಷ್ಟ ದೂರಾಗುವುದು ಮನ ಸ್ಥಿರದಿ ನಿಲ್ಲುವುದು ನಷ್ಟವಾಗುವುದು ಮಂದ ಬುದ್ಧಿಯು ಶಿಷ್ಟ ಮೂರ್ತಿ ಅಯಾಸ್ಯ ವಿಠಲ ಕಾವಲಿವಾ ವಿಷ್ಣು ತೀರ್ಥ ಕಲ್ಪವೃಕ್ಷೋ ವಿಷ್ಣು ತೀರ್ಥಶ್ಚ ಕಾಮದುಕ ಚಿಂತಾಮಣಿ ವಿಷ್ಣು ತೀರ್ಥ ಯತೀಂದ್ರ ಸರ್ವಕಾಮದ ಶ್ರೀ ವಿಷ್ಣು ತೀರ್ಥ ಗುರುವಂತರ್ಗತ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣ ಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. 3 ವರ್ಷಗಳ ಕಾಲ ವಿಷ್ಣು ತೀರ್ಥರ ಪೂಜೆ ಮಾಡಿದ್ದೆ. ಆ ನಿಮಿತ್ತ ವಿಷ್ಣು ತೀರ್ಥರು ಅವರು ಇಡೀ ಜೀವನ ಚರಿತ್ರೆ 11 ಶ್ಲೋಕದಲ್ಲಿ ರಚನೆ ಆಗಿದ್ದು ಅರ್ಪಣೆ ಆಯಿತು. ಶ್ರೀಕೃಷ್ಣ.